ಎಸ್, ನೆಕ್ಸ್ಟ್ ಸೇಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಸೊಸೈಟಿಯಲ್ಲಿ ಎರಡನೇ ಫೀಚರ್ ಎಕ್ಸ್ಟೆಂಡೆಡ್ ಕಿನ್ಶಿಪ್ ನೆಟ್ವರ್ಕ್ಸ್. ಕಿನ್ಶಿಪ್ ಅನ್ನುವ ಶಬ್ದವನ್ನು ಕೇಳಿದ್ದೀರಾ? ಕಿನ್ಶಿಪ್ ಅಂತಂದರೆ ಈಗ ನಾವು ಸಾಮಾನ್ಯವಾಗಿ ಹೇಳೋದಾದರೆ ರಿಲೇಟಿವ್ಸ್ ಅಂತ. ರಿಲೇಟಿವ್ಸು ನಮ್ಮ ಬಾಂಧವ್ಯ ಯಾರ ಜೊತೆ ಜಾಸ್ತಿ ಇರುತ್ತೋ ಸಂಬಂಧಿಕರು ಅಂತ ಹೇಳ್ತೀವಲ್ವ, ಆ ಸಂಬಂಧಿಕರ ಒಂದು ಬಂಧ ಎಷ್ಟು ಗಟ್ಟಿಯಾಗಿರುತ್ತೆ, ಎಷ್ಟು ಎಕ್ಸ್ಟೆನ್ಷನ್ ಎಲ್ಲಿ ತನಕ ಹೋಗಿರುತ್ತೆ. ಈಗ ಹಳ್ಳಿಗೆಲ್ಲ ಹೋದರೆ ಇಡೀ ಹಳ್ಳಿಯವರು ಯಾವುದೋ ಒಂದು ರೀತಿಯಲ್ಲಿ ಸಂಬಂಧಿಕರಾಗಿರ್ತಾರೆ. ರಾಜ್ಯದ ಕಾಲದಿಂದ ಹಿಂದಿನ ಕಾಲದಲ್ಲಿ ಯಾರೋ ಇವ್ರ ಮನೆಗೆ ಹೆಣ್ಣು ಕೊಟ್ಟಿದ್ರಂತೆ, ಈ ರೀತಿ ಎಲ್ಲೆಲ್ಲೋ ಹೋಗಿ ತಲುಪಿರುತ್ತೆ. ಅಷ್ಟು ಎಕ್ಸ್ಟೆನ್ಷನ್ ಜಾಸ್ತಿ ಇರುತ್ತೆ ಕಿನ್ಶಿಪ್ ನೆಟ್ವರ್ಕ್ದು. ಸೊ ಇಂಡಿಯನ್ ಸೊಸೈಟಿ ಇಸ್ ನೋನ್ ಫಾರ್ ಸ್ಟ್ರಾಂಗ್ ಕಿನ್ಶಿಪ್ ರಿಲೇಷನ್ಸ್ ಎಕ್ಸ್ಟೆಂಡಿಂಗ್ ಬಿಯಾಂಡ್ ದಿ ಇಮಿಡಿಯೇಟ್ ಫ್ಯಾಮಿಲಿ. ನೀವೊಂದು ಮದುವೆಗೆ ಹೋಗಿರ್ತೀರಿ, ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿರ್ತೀರಿ, ಇಷ್ಟು ದಿನ ನಿಮ್ಮ ಬಗ್ಗೆ ಏನು ಕೇಳದೇ ಇರೋ ಆಂಟಿ ಅಂಕಲ್ ಯಾರ್ಯಾರೋ ಬಂದು ನಿಮ್ಮ ಹತ್ರ ಯಾವ ಜಾಬ್ ಮಾಡ್ತಿದ್ದೀಯಾ, ಎಷ್ಟು ಸಂಬಳ, ಈ ಥರ ಸ್ಟಾರ್ಟ್ ಮಾಡ್ತಾರೆ ನೋಡಿ. ಅಂದರೆ ನಮ್ಮ ಎಕ್ಸ್ಟೆನ್ಷನ್, ನಮ್ಮ ಕಿನ್ಶಿಪ್ ರಿಲೇಟಿವ್ಸು ಕೇರ್ ಮಾಡ್ತಾರೆ ನಮ್ಮ ಬಗ್ಗೆ ಅಲ್ವಾ. ಅವರು ಕೇರ್ ಮಾಡೋದು ಹೌದು, ಕೆಲವರು ಪ್ರಾಮಾಣಿಕವಾಗಿ ನಮ್ಮ ಬಗ್ಗೆ ಒಳ್ಳೆಯದನ್ನು ಬಯಸೋರು ಇರ್ತಾರೆ. ಕಿನ್ಶಿಪ್ ಆ್ಯಕ್ಟ್ ಆ್ಯಸ್ ಅ ಸೋಷಲ್ ಸಪೋರ್ಟ್ ಸಿಸ್ಟಮ್. ಒಂದು ಈಗ ನಮಗಲ್ಲದೆ ಇದ್ದರೂ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಹಿಂದಿನವರಿಗೆ ಅವರ ಸಪೋರ್ಟ್ ಸಿಕ್ಕಿದೆ, ಅದನ್ನು ನಾವು ಒಪ್ಕೋಬೇಕು. ಎಷ್ಟೋ ವಿಚಾರಗಳಲ್ಲಿ ನಮ್ಮ ಬಂಧುಗಳದ್ದು ಅಥವಾ ನಮ್ಮ ಸಂಬಂಧಿಕರ ಸಪೋರ್ಟ್ ನಮಗೆ ಸಿಕ್ಕಿದೆ ಅಲ್ವಾ. ಹೌದು. ಮತ್ತು ಕಲ್ಚರಲ್ ನೆಟ್ವರ್ಕ್, ಹಬ್ಬ ಆಗಲಿ, ಯಾವುದೋ ಒಂದು ಹಬ್ಬ ಹರಿದಿನ ಇರ್ಬೋದು, ಸಂಭ್ರಮಾಚರಣೆ ಇರ್ಬೋದು, ಎಲ್ಲ ಸೇರಿ ಒಟ್ಟಿಗೆ ಅದನ್ನು ಎಂಜಾಯ್ ಮಾಡೋದು, ಸಂಭ್ರಮಿಸೋದು ಖುಷಿಯ ವಿಚಾರನೇ ಅಲ್ವಾ. ಆ ಒಂದು ನೆಟ್ವರ್ಕ್ ಬಿಲ್ಡ್ ಆಗಲಿಕ್ಕೆ ಕಿನ್ಶಿಪ್ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕಲ್ಚರಲ್ ನೆಟ್ವರ್ಕ್, ಅದ್ರ ಜೊತೆ ದ ಮೆಕ್ಯಾನಿಸಮ್ ಆಫ್ ಸೋಷಿಯಲ್ ಐಡೆಂಟಿಟಿ. ಈಗ ನಾವೊಂದು ಕುಟುಂಬಕ್ಕೆ ಸೇರ್ಕೊಂಡಿರೋ ಕುಟುಂಬವನ್ನು ನಾವು ಎಲ್ಲ ಕಡೆ ಈಗ ದೊಡ್ಡ ದೊಡ್ಡ ವಿಭಾಗದಲ್ಲಿ ಅದನ್ನು ಮೆನ್ಷನ್ ಮಾಡದೇ ಇದ್ದರೂ, ನಿಮ್ಮ ಹಳ್ಳಿಗೆ ಹೋದರೆ ನೀವು ನಿಮ್ಮನ್ನು ಗುರುತಿಸ್ಕೊಳ್ಳೋದು ಯಾವುದರಿಂದ? ಇಂಥ ಮನೆಯವರ ಮಗಳು, ಮಗ, ಇವ್ರ ಮಗ, ಈ ಕುಟುಂಬಕ್ಕೆ ಸೇರಿದವರು. ಈಗಲೂ ಹಳ್ಳಿಯಲ್ಲಿ ಅಥವಾ ಕೆಲವೊಂದು ಕಡೆ ಅದು ಇದೆ ಅಲ್ವಾ. ಆ ಸೋಷಿಯಲ್ ಐಡೆಂಟಿಟಿ ಕೊಡೋದಕ್ಕೆ ಕಿನ್ಶಿಪ್ ಇರಬಹುದು, ಫ್ಯಾಮಿಲಿ ಮೊದಲು ನೋಡಿದ ಫೀಚರ್. ಫ್ಯಾಮಿಲಿ ಆ್ಯಂಡ್ ಕಿನ್ಶಿಪ್ ಆ ಒಂದು ಐಡೆಂಟಿಟಿಯನ್ನು ನಮಗೆ ಕೊಡುತ್ತೆ. ಇನ್ ವಿಲೇಜಸ್ ಎಸ್ಪೆಷಲಿ ಕಿನ್ಶಿಪ್ ಸ್ಟ್ರಾಂಗ್ಲಿ ಇನ್ಫ್ಲೂಯೆನ್ಸಸ್. ನೋಡಿ, ನಿಮ್ಮ ಮದುವೆಯನ್ನು ನಿಮ್ಗಿಂತ ಮೊದಲೇ ನಿಮ್ಮ ರಿಲೇಟಿವ್ಸು ಡಿಸೈಡ್ ಮಾಡಿಬಿಟ್ಟಿರ್ತಾರೆ. ಮ್ಯಾರೇಜ್, ಪಾಲಿಟಿಕ್ಸ್, ನೀವು ಯಾವ ರಾಜಕೀಯ ಪಕ್ಷಕ್ಕೆ ಸೇರ್ಕೋಬೇಕು, ಅಲ್ಲಿ ಯಾವ ಪಕ್ಷಕ್ಕೆ ವೋಟ್ ಹಾಕಬೇಕು, ಮತ್ತು ನಿಮ್ಮ ಎಕನಾಮಿಕ್ ರಿಲೇಷನ್ಸ್ ಅಂತಂದರೆ ಏನು, ಅದರ ಅರ್ಥ ಹೇಗಿರ್ತೀರಿ ನೀವು ಆರ್ಥಿಕವಾಗಿ, ಇದೆಲ್ಲವನ್ನು ಅವ್ರು ನಿಭಾಯಿಸ್ತಾ ಇರ್ತಾರೆ ಅಂತಂದರೆ ಅದರಲ್ಲಿ ಎಷ್ಟೋ ಸಾರಿ ಬೇಡದೇ ಇದ್ರು ಭಾಗವಹಿಸ್ತಾರೆ, ಬೇಕಾದಾಗಲೂ ಬಂದು ಸಪೋರ್ಟ್ ಮಾಡ್ತಾರೆ. ಎರಡೂ ಹೌದು. ಕಿನ್ಶಿಪ್ ರಿಲೇಟಿವ್ಸ್ ಅಂತಂದರೆ ಹಾಗೆ. ಎಕನಾಮಿಕ್ ರಿಲೇಷನ್ಸ್, ನಿಮ್ಮ ಸೋಷಲ್ ಸ್ಟೇಟಸ್ ಎಲ್ಲದಕ್ಕೂ ಕಿನ್ಶಿಪ್ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ, ಪ್ರಭಾವ ಬೀರ್ತಾ ಇರುತ್ತೆ. ಫೀಚರ್ಸ್ ಆಫ್ ಕಿನ್ಶಿಪ್ ಇನ್ ಇಂಡಿಯಾ. ಭಾರತದಲ್ಲಿ ಕಿನ್ಶಿಪ್ ಹೇಗಿರುತ್ತೆ ನೋಡಿ, ಅದರ ಫೀಚರ್ಸ್. ರಿಚುವಲ್ಸ್ ಆ್ಯಂಡ್ ಸೆರೆಮನೀಸ್. ನಮ್ಮ ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿದೆ, ಮ್ಯಾರೇಜ್ ಆಗಿದೆ, ಫೆಸ್ಟಿವಲ್ಸ್ ಇದೆ, ಅಥವಾ ಯಾರೊಬ್ಬರು ತೀರ್ಕೊಂಡಿರ್ಬೋದು, ಯಾರೊಬ್ಬರು ಸಾವನ್ನಪ್ಪಿರ್ಬೋದು, ಆವಾಗ ಇಡೀ ಕುಟುಂಬದವರು, ಸಂಬಂಧಿಕರೆಲ್ಲ ಬರ್ತಾರೆ. ಯಾವುದೇ ರಿಚುವಲ್ಸು, ಸೆರೆಮನೀಸ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ರಿಲೇಟಿವ್ಸ್ ಗ್ಯಾದರಿಂಗ್ ಡ್ಯೂರಿಂಗ್ ವೆಡ್ಡಿಂಗ್ಸ್ ಆ್ಯಂಡ್ ಫೆಸ್ಟಿವಲ್ಸ್ ಲೈಕ್ ದಿವಾಲಿ ಆರ್ ಈದ್ ಉಲ್ ಫಿತರ್. ನಮ್ಮದು ದಿವಾಲಿ ಇರ್ಬೋದು, ಅಥವಾ ಈದ್ ಇರ್ಬೋದು, ಅಥವಾ ಗುಡ್ ಫ್ರೈಡೇ ಇರ್ಬೋದು, ಬೇರೆ ಬೇರೆ ಧರ್ಮದವರದ್ದು ಬೇರೆ ಬೇರೆ ಆಚರಣೆ. ಅದು ಎಲ್ಲ ಕಡೆ ಮನುಷ್ಯನಿಗೆ ನಾವು ಹಿಂದಿನ ಫೇಸ್ ಒಂದಲ್ಲೇ ನೋಡಿದ ನೆನಪಿದೆಯಾ, ನಾವು ಇನ್ನೊಬ್ಬರ ಜೊತೆ ಗುರುತಿಸ್ಕೊಳ್ಬೇಕು ನಮ್ಮನ್ನು. ನಮ್ಮ ಜೊತೆ ತುಂಬ ಜನ ಇದ್ದಾಗ ಅದರಿಂದ ಇನ್ನೊಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ. ನಮ್ಮ ಜೊತೆ ಬೇರೆಯವರು ಇದ್ದಾರೆ, ಆ ಒಂದು ಭರವಸೆ ಇದ್ದಾಗ ನಮಗೆ ಹೆಚ್ಚು ಖುಷಿ ಸಿಗುತ್ತೆ. ಇಲ್ಲದಿದ್ದರೆ ಒಂಟಿತನ ಕಾಡುತ್ತೆ. ಇದೆಲ್ಲದಕ್ಕೂ ಈ ಥರ ಒಂದು ಸೋಷಿಯಲ್ ಸಿಸ್ಟಮ್ ಆಲ್ರೆಡಿ ನಮ್ಮ ದೇಶದಲ್ಲಿ ಡೆವಲಪ್ ಆಗಿದೆ. ಕಿನ್ಶಿಪ್ ಅದರಲ್ಲೂ ಒಂದು. ಫೆಸ್ಟಿವಲ್ಸು, ರಿಚುವಲ್ಸು, ಸೆರೆಮನೀಸ್ ಇದರಲ್ಲಿ ಕಿನ್ಶಿಪ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ರೈಟ್ಸ್ ಆ್ಯಂಡ್ ಒಬ್ಲಿಗೇಷನ್. ಸಂಬಂಧಿಕರಿದ್ದಾರೆ ಅಂತಂದರೆ ಎಷ್ಟೋ ಸಾರಿ ಫಿನಾನ್ಷಿಯಲ್ ಹೆಲ್ಪ್, ನಮಗೆ ಬೇಕಾದಾಗ ಅವರು ಸಾಲ ಕೊಡೋದಿರಬಹುದು, ಅವರಿಗೆ ಬೇಕಾದಾಗ ನಾವು ಹೆಲ್ಪ್ ಮಾಡ್ತೇವೆ. ಸಾಮಾಜಿಕವಾಗಿ ನಮಗೊಂದು ಸಪೋರ್ಟ್ ಸಿಸ್ಟಮ್. ನಮ್ಮ ಮನೆಯಲ್ಲಿ ಯಾರಾದರೂ ತೊಂದರೆಗೆ ಸಿಕ್ಕಾಕೊಂಡಿದ್ರೆ
ಅವರಿಗೆ ಕಾಳಜಿ ಇರಬಹುದು, ಸಪೋರ್ಟು, ಹೆಲ್ಪ್ ಇರಬಹುದು, ಕೇರ್ ಗಿವಿಂಗ್, ರಿಚುವಲ್ ಪಾರ್ಟಿಸಿಪೇಷನ್. ಸೊ ರಿಲೇಟಿವ್ಸ್ ಕಾಂಟ್ರಿಬ್ಯೂಟಿಂಗ್ ಫಿನಾನ್ಷಿಯಲಿ ಡ್ಯೂರಿಂಗ್ ಮ್ಯಾರೇಜಸ್ ಆ್ಯಂಡ್ ಎಮರ್ಜೆನ್ಸೀಸ್, ಇದು ಬಹಳ ಇಂಪಾರ್ಟೆಂಟ್. ಏನೋ ಎಮರ್ಜೆನ್ಸಿ ಸಿಚುವೇಶನ್ ಬಂದಾಗ ಅರ್ಜೆಂಟ್ ಸಾಲ ಬೇಕು ಅಂದ ತಕ್ಷಣ ರಿಲೇಟಿವ್ಸು, ಸಂಬಂಧಿಕರು, ಅವರ ಹತ್ರ ನಾವು ಕೇಳಬಹುದು. ಸಿಚುವೇಶನ್ನು ಕೆಲವರಿಗೆ ಬಂದಿರಬಹುದು. ಹಾಗಾಗಿ ಒಂದು ರೈಟ್ಸು ಮತ್ತು ಒಬ್ಲಿಗೇಷನ್ನು ಏನು ಹಾಗಂತಂದರೆ, ಈಗ ಸಾಮಾನ್ಯವಾಗಿ ಒಂದು ಉದಾಹರಣೆ ತೆಗೆದುಕೊಳ್ಳಿ. ಒಬ್ಬ ವ್ಯಕ್ತಿಗೆ 35 ವರ್ಷ ಆಗಿದೆ, ಹುಡುಗನಿಗೆ. ಆದರೂ ಮದುವೆ ಆಗಿಲ್ಲ ಅಂತಂದರೆ ಹುಡುಗನಿಗೆ ತೊಂದರೆ ಇಲ್ಲ, ಮನೆಯವರಿಗೂ ತೊಂದರೆ ಇಲ್ಲ. ಆದರೆ ಸಂಬಂಧಿಕರಿಗೆ ಬಹಳ ಪಾಪ, ಅವರಿಗೆ ಸಾಮಾಜಿಕ ಕಳಕಳಿ ಅಲ್ವಾ, ನಿನಗೆ ಹೇಗಾದರೂ ಮಾಡಿ ಮದುವೆ ಮಾಡಿಸ್ಬೇಕು ಅಂತ ಅವ್ರು ಕಾಯ್ತಾ ಇರ್ತಾರೆ. ಹಾಗಾಗಿ ಪ್ರಯತ್ನ ಮಾಡ್ತಾ ಇರಬಹುದು ಕೆಲವರು ಪ್ರಾಮಾಣಿಕವಾಗಿ, ಇಲ್ದಿದ್ರೆ ಪ್ರಶ್ನೆಯನ್ನಾದರೂ ಮಾಡ್ತಾ ಇರ್ತಾರೆ, ಯಾವಾಗ ಮದುವೆ ಆಗೋದು, ಮದುವೆ ಆಗಬೇಕು, ಸಂಸಾರ ಇರಬೇಕು, ಜವಾಬ್ದಾರಿ ತೆಗೆದುಕೊಳ್ಬೇಕು. ಆ ರೈಟ್ಸು, ಡ್ಯೂಟೀಸು, ಅಬ್ಲಿಗೇಷನ್ಗಳನ್ನು ಫೋರ್ಸ್ಫುಲ್ ಆಗಿ ಆದರೂ ಅಥವಾ ಒಳ್ಳೆ ರೀತಿಯಿಂದ ಆದರೂ, ಎರಡು ಥರನೂ ಇರುತ್ತೆ. ಫೋರ್ಸ್ಫುಲ್ ಆಗಿ ಅಥವಾ ಒಳ್ಳೆ ರೀತಿಯಿಂದ ಕಿನ್ಶಿಪ್, ರಿಲೇಟಿವ್ಸು ನಮ್ಮ ಮೇಲೆ ಅದನ್ನು ಸರಿಯಾಗಿ ನಿರ್ವಹಿಸು ಅಂತ ಹೇಳ್ತಾ ಇರ್ತಾರೆ. ಸೋಷಲ್ ರೆಗ್ಯುಲೇಷನ್. ಸೊ ಕಿನ್ಶಿಪ್ ಡಿಟರ್ಮೈನ್ಸ್ ಸೋಷಲ್ ರೂಲ್ಸ್ ರಿಲೇಟೆಡ್ ಟು ಮ್ಯಾರೇಜ್ ಆ್ಯಂಡ್ ಸೋಷಲ್ ಕಂಡಕ್ಟ್. ನೋಡಿ, ಇಂಥ ಕುಟುಂಬದಿಂದ ಬಂದಿದೆಯಾ ನೀನು, ಹೀಗೆ ಇರಬೇಕು ಸಮಾಜದಲ್ಲಿ, ಮದುವೆ ಅಂತಂದರೆ ಇಂಥವ್ರ ಜೊತೆನೇ ಆಗಬೇಕು, ಜಾತಿ ಧರ್ಮ ಇದನ್ನೆಲ್ಲ ನೋಡ್ಕೋ ಅಂತ ರಿಲೇಟಿವ್ಸು ಹೇಳೋದು ಕೇಳ್ತೀರಿ ನೀವು. ಆ ಸೋಷಲ್ ರೂಲ್ಸ್, ಸೋಷಲ್ ರೆಗ್ಯುಲೇಷನ್ ಬರೋದು ಕಿನ್ಶಿಪ್ಪಿಂದ. ಮತ್ತು ನಮ್ಮ ದೇಶದಲ್ಲಿ ಯಾವ್ಯಾವ ಥರ ಇದೆ ಕಿನ್ಶಿಪ್ ಯೂನಿಟ್ ಅಂತಂದರೆ, ಗೋತ್ರ ಅಂತ ಕೇಳಿರ್ಬೋದು ನೀವು ಅಲ್ವಾ. ಸಾಮಾನ್ಯವಾಗಿ ಈಗ ಕಡಿಮೆ ಆಗಿರಬಹುದು, ಕೆಲವೊಂದು ಕಡೆ ಇರಬಹುದು. ಅ ಕ್ಲಾನ್ ಆರ್ ಲಿನೇಜ್ ಸಿಸ್ಟಮ್ ಟ್ರೇಸಿಂಗ್ ಡಿಸೆಂಡೆಂಟ್ ಫ್ರಾಮ್ ಅ ಕಾಮನ್ ಆನ್ಸಿಸ್ಟರ್. ಯಾವುದೋ ಕಾಲದಲ್ಲಿ ಪೂರ್ವಜರು ಒಂದೇ ಇದ್ದರು, ಅದಾದಮೇಲೆ ಆ ಪೂರ್ವಜರು ಬೇರೆ ಬೇರೆ ಕವಲುಗಳಾಗಿ ಒಡೆದಿದ್ದಾರೆ, ಮತ್ತು ಇವರು ಆ ಒಂದೇ ಪೂರ್ವಜರಿಗೆ ಸೇರ್ಕೊಂಡಿದ್ದಾರೆ. ಗೋತ್ರ ಅದು ಹಿಂದೂಗಳಲ್ಲಿದೆ, ನಾರ್ತ್ ಇಂಡಿಯಾದಲ್ಲೂ ಸಹ ಇದೆ ಇದು. ಮತ್ತು ಕುಲ, ಗೋತ್ರ ನೋಡ್ಕೊಳ್ಬೇಕು ಅಂತ ಹೇಳ್ತಾರಲ್ವ. ಒಂದು ಗೋತ್ರ, ಇನ್ನೊಂದು ಕುಲ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆರ್ ಲಿನೇಜ್ ಗ್ರೂಪ್ ಶೇರಿಂಗ್ ಕಾಮನ್ ಆನ್ಸೆಸ್ಟ್ರಿ. ಇದು ಅದೇ ಥರನೇ, ಯಾವ ಕುಲಕ್ಕೆ ಸೇರಿದವರು, ಕುಲದಲ್ಲಿ ಕೀಳು ಯಾವುದು ಅಂತ ನೀವು ಕೇಳಿರಬಹುದು ಅಲ್ವಾ. ಹಾಗಾಗಿ ಆ ಕುಲ ಅಂತ ಹೇಳ್ತಾರಲ್ವ, ಒಂದು ಗೋತ್ರ ಇನ್ನೊಂದು ಕುಲ. ಡೆಫಿನೇಷನ್ ಎಲ್ಲ ಬಾಯಾಟ ಮಾಡೋದೇನು ಬೇಡ. ಗೋತ್ರ ಅಂತಿದೆ, ಕುಲ ಅಂತಿದೆ, ಮತ್ತು ಇನ್ನೊಂದು ಪಿಂಡ ಅಥವಾ ಸಪಿಂಡ ರಿಲೇಷನ್ ಅಂತ ಕರೀತಾರೆ. ಈಗ ಹಿಂದಿನವರ ಕಾರ್ಯಗಳನ್ನು ಅಂತ್ಯ ಸಂಸ್ಕಾರ ಆದಮೇಲೆ ವಾರ್ಷಿಕ ಕಾರ್ಯ ಅಂತ ಮಾಡ್ತಾರಲ್ವ, ಆನ್ಸೆಸ್ಟರ್ ವರ್ಷಿಪ್, ರಿಚುವಲ್ ಆಫರಿಂಗ್ಸ್, ಅವಾಗೆಲ್ಲ ಹಿಂದಿನವರ ಲೀನೇಜು ಮತ್ತು ಯಾರ್ಯಾರಿದ್ದಾರೆ ನಮ್ಮ ಕುಟುಂಬದಲ್ಲಿ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಅಲ್ಲಿ ಅವರ ಹೆಸರುಗಳನ್ನು ಹೇಳೋದು ಅದೆಲ್ಲ ಬರುತ್ತೆ. ಅಲ್ಲಿ ಆ ಒಂದು ರಿಲೇಷನ್ ಸಹ ಕಿನ್ಶಿಪ್ಪಿಂದ ಡೆವಲಪ್ ಆಗುತ್ತೆ. ಹಿಂದೂ ಮ್ಯಾರೇಜ್ ರೂಲ್ಸ್ ಮತ್ತು ಫಿನರಲ್ ರಿಚುವಲ್ಸ್ ಅಲ್ಲೆಲ್ಲ ಈ ಕುಲ, ಗೋತ್ರ, ಪಿಂಡ ಆರ್ ಸಪಿಂಡ ರಿಲೇಷನ್ಸ್ ನಾವು ನೋಡಬಹುದು. ಅದೇ ರೀತಿ ಕೆಲವೊಂದು ಟ್ಯಾಬೂಸ್ ಅಂತ ಇರುತ್ತೆ ಸೊಸೈಟಿಯಲ್ಲಿ. ಟ್ಯಾಬೂಸ್ ಅಂತಂದರೆ ಸೋಷಿಯಲ್ ಪ್ರೊಹಿಬಿಷನ್ಸ್ ದಟ್ ಮೇಂಟೈನ್ ಸೋಷಿಯಲ್ ಆ್ಯಂಡ್ ಮಾರಲ್ ಆರ್ಡರ್. ಸಮಾಜದಲ್ಲಿ ಈಗ ಕೆಲವೊಂದು ನಿಷೇಧಗಳಿದೆ ನೋಡಿ. ರಿಸ್ಟ್ರಿಕ್ಷನ್ ಆನ್ ಸರ್ಟೆನ್ ಮ್ಯಾರೇಜ್ ರಿಲೇಷನ್. ನಮ್ಮ ಸಮಾಜ ಮೊದಲಿಂದ ನಾನು ಒಂದು ರೀತಿಯಾದಂಥ ಕೆಲವು ರೂಲ್ಸ್ ರಿಸ್ಟ್ರಿಕ್ಷನ್ಸ್ ಇದೆ. ಉದಾಹರಣೆಗೆ ನೋಡಿ, ಈಗ ನಮ್ಮ ಕುಟುಂಬದಲ್ಲಿ ಅಣ್ಣ ತಂಗಿ, ಅಕ್ಕ ತಮ್ಮ ಅಲ್ವಾ, ಈ ಥರ ಅಂಥ ಸಂಬಂಧಗಳಲ್ಲಿ ಮದುವೆ ಅನ್ನುವಂಥ ಕಾನ್ಸೆಪ್ಟ್ ಬರೋದಿಲ್ಲ. ಎಷ್ಟೋ ಬುಡಕಟ್ಟು ಜನಾಂಗದವರಲ್ಲಿ ಇದೆ, ಅಣ್ಣ ತಂಗಿ, ಅಕ್ಕ ತಮ್ಮ ಈ ರೀತಿ ಮದುವೆಗಳು ಅಲ್ಲಿ ಇದೆ, ಆ ಒಂದು ವ್ಯವಸ್ಥೆ ಅಲ್ಲಿ ಇರಬಹುದು. ಆದರೆ ನಮ್ಮ ಸಮಾಜದಲ್ಲಿ ಅದನ್ನು ನಿಷೇಧಿಸಿದ್ದಾರೆ. ದೇ ಆರ್ ಸೋಷಿಯಲ್ ಪ್ರೊಹಿಬಿಷನ್ಸ್. ಯಾಕಂತಂದರೆ ದಟ್ ಮೇಂಟೈನ್ ಸೋಷಿಯಲ್ ಆ್ಯಂಡ್ ಮಾರಲ್ ಆರ್ಡರ್. ಇದರಿಂದಾಗಿ ಸೊಸೈಟಿ ಇರಬಹುದು ಮತ್ತು ಮೊರಾಲಿಟಿ, ನಾವು ಯಾವ್ಯಾವ ನೈತಿಕ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವೋ ಅದಕ್ಕೆ ಇದು ಪೂರಕ ಅಲ್ಲ. ಮತ್ತು ಕೆಲವೊಂದು ಬಯಾಲಜಿಕಲಿ, ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಹಾಗಾಗಿ ಆ ರೀತಿಯಾಗಿ ನಾವು ಕೆಲವೊಂದು ಟ್ಯಾಬೂಸ್ಗಳನ್ನು ಅಥವಾ ಸೋಷಿಯಲ್ ಪ್ರೊಹಿಬಿಷನ್ಗಳನ್ನು ಸಮಾಜದಲ್ಲಿ ತಂದಿದ್ದೇವೆ. ಕೆಲವೊಂದು ಮ್ಯಾರೇಜ್ ರಿಲೇಷನ್ನು ಮತ್ತು ರಿಚುವಲ್ ಪ್ಯೂರಿಟಿ ರೂಲ್ಸ್ ಇನ್ ಸಮ್ ಕಮ್ಯುನಿಟಿ. ರಿಚುವಲ್ ಪ್ಯೂರಿಟಿ, ಇಂಥ ಒಂದು ಕೆಲಸವನ್ನು ಮನೆಯಲ್ಲಿ ಇಂಥವರೇ ಮಾಡಬೇಕು, ಇಂಥವ್ರು ಮಾಡಬಾರ್ದು. ಒಂದು ರಿಚುವಲ್ ಪ್ಯೂರಿಟಿ, ಕೆಲವರು ಇದರಲ್ಲಿ ಪ್ಯೂರಿಟಿ ಹೊಂದಿರ್ತಾರೆ, ಅದು ಸಹ ನೋಡ್ತೇವೆ. ಸೊ ಈ ಟ್ಯಾಬೂಸ್ ಹೆಲ್ಪ್ ರೆಗ್ಯುಲೇಟ್ ಬಿಹೇವಿಯರ್ ಆ್ಯಂಡ್ ಪ್ರಿಸರ್ವ್ ಸೋಷಿಯಲ್ ಸ್ಟ್ರಕ್ಚರ್. ಅಂದರೆ ನಮ್ಮ ಬಿಹೇವಿಯರನ್ನು ರೆಗ್ಯುಲೇಟ್ ಮಾಡ್ತಾ ಇದೆ, ನಿಯಂತ್ರಿಸ್ತಾ ಇದೆ. ಅದ್ರ ಜೊತೆ ಸೋಷಿಯಲ್ ಸ್ಟ್ರಕ್ಚರ್, ಸಾಮಾಜಿಕವಾಗಿ ಒಂದು
ವ್ಯವಸ್ಥೆಯನ್ನು ಸರಿಯಾಗಿ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಟ್ಯಾಬೂಸ್ಗಳು ಹೆಲ್ಪ್ ಮಾಡುತ್ತೆ. ಇದರ ಕ್ರಿಟಿಕಲ್ ಅನಾಲಿಸಿಸ್ ಮಾಡೋದು, ಯಾವುದೇ ವಿಷಯವನ್ನು ಕ್ರಿಟಿಕಲಿ ಅನಲೈಸ್ ಮಾಡೋದು ಅಂತಂದ್ರೆ ಏನು? ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸೋದು, ಅದರ ಪಾಸಿಟಿವ್ ನೆಗೆಟಿವ್, ಅದರಲ್ಲಿರೋ ಚಾಲೆಂಜಸ್ ಇದನ್ನೆಲ್ಲ ನೋಡೋದು. ಮುಂದೆ ಕ್ರಿಟಿಕಲಿ ಅನಲೈಸ್ ಅಂತ ಬರುತ್ತೆ ಒಂದು ಕ್ವಶನಲ್ಲಿ. ಕ್ವಶನ್ ಬಂದಾಗ ಡೀಟೇಲ್ ಆಗಿ ನೋಡೋಣ ಹೇಗೆ ಆನ್ಸರ್ ಬರೀಬೇಕು ಅಂತ. ಆದರೆ ಗೊತ್ತಿರಲಿ, ಅದನ್ನು ವಿಮರ್ಶೆ ಮಾಡ್ತಾ ಇದ್ದೇವೆ ನಾವು, ಕೇವಲ ಒಂದೇ ರೀತಿಯಿಂದ ನೋಡ್ತಾ ಇಲ್ಲ, ಅದರ ಎಲ್ಲ ರೀತಿಯಾದ ದೃಷ್ಟಿಕೋನದಿಂದ ಅದನ್ನು ವಿಶ್ಲೇಷಿಸ್ತಾ ಇದ್ದೇವೆ. ಅದು ಕ್ರಿಟಿಕಲ್ ಅನಾಲಿಸಿಸ್. ಈಗ ಫ್ಯಾಮಿಲಿ ಕಿನ್ಶಿಪ್ ಸಿಸ್ಟಮ್ದು ಕ್ರಿಟಿಕಲ್ ಅನಾಲಿಸಿಸ್ ಮಾಡೋದಾದರೆ ಪಾಸಿಟಿವ್ ನೋಡಿ. ಮೊದಲು ನಮಗೆ ಎಮೋಷ್ನಲ್ ಸೆಕ್ಯೂರಿಟಿ ಸಿಕ್ಕಿದೆ ನಮ್ಮ ಫ್ಯಾಮಿಲಿಯಿಂದ, ಕ್ರೈಸಿಸ್ ಆದಾಗ ಸಪೋರ್ಟ್ ಸಿಗುತ್ತೆ, ವಯಸ್ಸಾದವರಿಗೆ ಕೇರ್ ಸಿಗುತ್ತೆ, ನಮ್ಮ ಸಂಸ್ಕೃತಿ ಸಂಪ್ರದಾಯ ಆಚರಣೆಗಳು ನಿರಂತರವಾಗಿ ಮುಂದುವರ್ಕೊಂಡು ಬಂದಿರುವುದು ಫ್ಯಾಮಿಲಿಯಿಂದ, ಪಾಸಿಟಿವ್ ಆಸ್ಪೆಕ್ಟ್. ಮತ್ತು ಕಮ್ಯುನಿಟಿ ಸಾಲಿಡ್ಯಾರಿಟಿ, ಒಂದು ಒಗ್ಗಟ್ಟು, ಶಕ್ತಿ, ನಾವೆಲ್ಲ ಒಟ್ಟಿಗೆ ಇದ್ರೆ ಒಂದು ಶಕ್ತಿ ಇರುತ್ತೆ. ಇಂಡಿವಿಜುವಲಿಗೆ ಎಷ್ಟು ಶಕ್ತಿ ಇರುತ್ತೋ ಅದಕ್ಕಿಂತ ಜಾಸ್ತಿ ಶಕ್ತಿ ಒಂದು ಗುಂಪಿಗಿರುತ್ತೆ. ಫ್ಯಾಮಿಲಿ ಅನ್ನೋದು ಸಹ ಒಂದು ವ್ಯವಸ್ಥಿತವಾದಂಥ ಗುಂಪು ಅಂತ ಹೇಳ್ಬೋದು ಅಲ್ವಾ? ಕಮ್ಯುನಿಟಿ ಸಾಲಿಡಾರಿಟಿ, ಒಂದು ಸಮುದಾಯದ ಒಂದು ಶಕ್ತಿ, ಒಗ್ಗಟ್ಟು ಫ್ಯಾಮಿಲಿಯಿಂದ ಸಿಗುತ್ತೆ ಅಥವಾ ಕಿನ್ಶಿಪ್ ಸಿಸ್ಟಮಿಂದ ಸಿಗುತ್ತೆ. ಇದ್ರ ಜೊತೆ ಚಾಲೆಂಜಸ್ಸು ಇದೆ. ಏನು ಚಾಲೆಂಜಸ್ ನೋಡಿ? ಪ್ಯಾಟ್ರಿಯಾರ್ಕಿ, ಪುರುಷ ಪ್ರಧಾನ ವ್ಯವಸ್ಥೆ, ಜೆಂಡರ್ ಇನ್ಇಕ್ವಾಲಿಟಿ, ಮಹಿಳೆಯರು ಪುರುಷರು ಒಂದೇ ರೀತಿಯಾಗಿ ಇಕ್ವಾಲಿಟಿಯನ್ನು ಇಲ್ಲಿ ಅನುಭವಿಸ್ತಾ ಇಲ್ಲ, ಇನ್ಇಕ್ವಾಲಿಟಿ ಇದೆ. ಮತ್ತು ಕಾಸ್ಟ್ ಬೇಸ್ಡ್ ರೆಸ್ಟ್ರಿಕ್ಷನ್ಸ್ ಇನ್ ಮ್ಯಾರೇಜ್. ನಿಮ್ಮ ರಿಲೇಟಿವ್ಸ್ ನಿಮ್ಗೆ ಆಲ್ರೆಡಿ ಹೇಳಿರ್ತಾರೆ, ಕಾಸ್ಟು, ರಿಲಿಜನ್ನು ಇದೆಲ್ಲ ಇಂಪಾರ್ಟೆಂಟು, ಅದನ್ನು ನೋಡ್ಕೊಂಡೇ ಮದುವೆ ಆಗಬೇಕು ಅಂತ. ಕಾಸ್ಟ್ ಬೇಸ್ಡ್ ರೆಸ್ಟ್ರಿಕ್ಷನ್ಸ್ ಮತ್ತು ಆನರ್ ಕಿಲ್ಲಿಂಗ್ಸ್, ಅಥವಾ ಎಷ್ಟು ಯಾವ ಮಟ್ಟಕ್ಕೆ ಮುಟ್ಟತ್ತೆ ಕೆಲವೊಂದು ಸಾರಿ ಅಂತಂದರೆ ಮರ್ಯಾದಾ ಹತ್ಯೆ. ಬೇರೆ ರಿಲಿಜನ್ ಕಾಸ್ಟ್ ಅವರನ್ನು ಮದುವೆ ಆದರೆ ಅಂಥವ್ರನ್ನ ಕೊಲ್ಲುವ ಮಟ್ಟಕ್ಕೂ ಸಹ ಹೋಗೋರು ಇರ್ತಾರೆ. ಇನ್ನು ಪ್ರೆಷರ್ ಆನ್ ಇಂಡಿವಿಜುವಲ್ ಫ್ರೀಡಮ್. ಈ ಒಂದು ಸಿಸ್ಟಮಲ್ಲಿ ಇದ್ದಾಗ ನಿಮ್ಮ ಒಂದು ವೈಯಕ್ತಿಕ ಆದ್ಯತೆಗಳಿಗೆ ಅವಕಾಶ ಸಿಗುತ್ತೆ ಅಂತಲ್ಲ, ಇಂಡಿವಿಜುವಲ್ ಫ್ರೀಡಮ್, ಬೇಕಾಗಿದ್ದನ್ನೆಲ್ಲ ಮಾಡ್ಲಿಕ್ಕೆ ಆಗುತ್ತೆ ಅಂತಲ್ಲ. ಎಲ್ಲರನ್ನ ನೀವು ಖುಷಿಯಿಂದ ಇಟ್ಕೋಬೇಕು ಅಂತಂದರೆ ನೀವು ಸ್ವಲ್ಪ ಖುಷಿಯನ್ನು ತ್ಯಾಗ ಮಾಡಬೇಕಾಗತ್ತೆ, ಅದು ಇರುತ್ತೆ. ಜನರೇಷನಲ್ ಕಾನ್ಫ್ಲಿಕ್ಟ್, ಇದು ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮಲ್ಲೂ ಬಂದಿದೆ ಅಲ್ವಾ? ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ ಪಾಸ್ ಆಗಬೇಕಾದ್ರೆ ಮಿಡ್ಲಲ್ಲಿ ವ್ಯಾಲ್ಯೂಸ್, ಟೆಕ್ನಾಲಜಿ, ಅಪ್ಡೇಟ್ಸು ತುಂಬ ಇರುತ್ತೆ, ಡಿಫರೆನ್ಸ್ ಇರುತ್ತೆ, ವ್ಯತ್ಯಾಸಗಳಿರುತ್ತೆ. ಆ ವ್ಯತ್ಯಾಸಗಳು ಕಾನ್ಫ್ಲಿಕ್ಟ್ಗೆ ಕಾರಣ ಆಗಬಹುದು. ವ್ಯತ್ಯಾಸಗಳು ಭಿನ್ನಾಭಿಪ್ರಾಯಗಳಾಗಿ ಮುಂದೆ ಅದು ಸಂಘರ್ಷಗಳಿಗೆ ಕಾರಣ ಆಗಬಹುದು. ಸೊ ದ ಫ್ಯಾಮಿಲಿ ಆ್ಯಂಡ್ ಕಿನ್ಶಿಪ್ ಸಿಸ್ಟಮ್ ರಿಮೇನ್ ಸೆಂಟ್ರಲ್ ಪಿಲ್ಲರ್ ಆಫ್ ಇಂಡಿಯನ್ ಸೊಸೈಟಿ. ಏನು ಹೇಳ್ಬೋದು ನಾವು ಇದರಿಂದ? ಫ್ಯಾಮಿಲಿ ಕಿನ್ಶಿಪ್ ಸಿಸ್ಟಮ್ ಇಂಡಿಯನ್ ಸೊಸೈಟಿಯ ಸೆಂಟ್ರಲ್ ಪಿಲ್ಲರ್. ರೂಪಗಳು ಬದಲಾಗ್ತಾ ಇದ್ದರೂ ವ್ಯವಸ್ಥೆ ಮುಂದುವರ್ಕೊಂಡು ಬಂದಿದೆ. ಮಾಡರ್ನೈಸೇಷನ್, ಗ್ಲೋಬಲೈಸೇಷನ್, ಅರ್ಬನೈಸೇಷನ್, ಇಂಡಿವಿಜುವಲಿಸಮ್, ಇದೆಲ್ಲದರಿಂದ ಟ್ರೆಡಿಷನಲ್ ಸ್ಟ್ರಕ್ಚರ್ಗಳು ಬದಲಾಗ್ತಾ ಇದೆ. ಇಂಡಿಯನ್ ಸೊಸೈಟಿ continues to preserve strong familial and kinship bonds. The true strength of Indian society lies in its ability to balance tradition with change while maintaining social cohesion and cultural continuity. ಆಗ್ತಾ ಇದೆಯಾ? ಏನು ಹೇಳ್ತಾ ಇದ್ದೀವಿ ನಾವಿಲ್ಲಿ? ಭಾರತದ ಶಕ್ತಿ ಇರೋದು, ಭಾರತದ ನಿಜವಾದ ತಾಕತ್ತಿರೋದು ಯಾವುದರಲ್ಲಿ ಅಂತಂದರೆ, ಈ ಕಡೆ ಟ್ರೆಡಿಷನ್, ಇನ್ನೊಂದು ಕಡೆ ಚೇಂಜ್, ಟೆಕ್ನಾಲಜಿ, ಮಾಡರ್ನಿಟಿ, ಗ್ಲೋಬಲೈಸೇಷನ್. ಹಳೆಯ ಸಂಪ್ರದಾಯ ಆಚರಣೆಗಳನ್ನು ಮುಂದುವರ್ಸ್ಕೊಂಡು ಬರೋದ್ರ ಜೊತೆ ಹೊಸ ತಂತ್ರಜ್ಞಾನ, ಅವಕಾಶಗಳನ್ನು ಸಹ ನಾವು ಉಪಯೋಗಿಸ್ಕೊಳ್ತಾ ಇದ್ದೇವೆ. ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೆ ಭಾರತದ ಸಮಾಜ. ಸೋಷಿಯಲ್ ಕೊಹೆಷನ್, ಕಲ್ಚರಲ್ ಕಂಟಿನ್ಯೂಟಿ ಮೇಂಟೈನ್ ಮಾಡ್ಕೊಂಡು ಬಂದಿದೆ ಅಂತ ಅದರಲ್ಲಿ ನಾವು ನೋಡಬಹುದು. ಸೊ ಈ ಒಂದು ಟಾಪಿಕ್ ನಿಮ್ಗೆ ಅರ್ಥ ಆಗಿರಬಹುದು. ಮತ್ತು ಮುಂದಿನ ಟಾಪಿಕ್ ನೋಡೋಣ. ಇಷ್ಟು ಬೇಗ ಏನು ಬ್ರೇಕ್ ಬೇಕಿಲ್ಲ ಅಂತ ಅಂದ್ಕೊಳ್ತೇನೆ. ಕಿನ್ಶಿಪ್ ಅಂತಂದರೆ ಏನು ಅಂತ ಗೊತ್ತಾಗಿದೆ. ಫಸ್ಟ್ ಫ್ಯಾಮಿಲಿ ಸಿಸ್ಟಮ್ ಅಲ್ವಾ? ಫ್ಯಾಮಿಲಿ ಆದಮೇಲೆ ಕಿನ್ಶಿಪ್ ನೋಡಿದ್ವಿ. ಫೀಚರ್ಸ್ ಹೇಳ್ತಾ ಇರೋದು, ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಸೊಸೈಟಿ. ಮೊದಲನೇ ಫೀಚರು ಫ್ಯಾಮಿಲಿ, ಎರಡನೇದು ಕಿನ್ಶಿಪ್ಪು, ಮೂರನೇದು ನೋಡಿ ಮ್ಯಾರೇಜು ಎಲ್ಲ ಲಿಂಕ್ ಆಗಿರೋದೆ ಹಿಂದಿನ ಫೀಚರ್ಗಳಿಗೆ. ಮ್ಯಾರೇಜ್ ಇನ್ ಇಂಡಿಯಾ ಇಸ್ ನಾಟ್ ಮಿಯರ್ಲಿ ಪರ್ಸನಲ್ ರಿಲೇಷನ್ಶಿಪ್ ಬಿಟ್ವೀನ್ ಟು ಇಂಡಿವಿಜುವಲ್ಸ್. ಇಟ್ ಈಸ್ ಕನ್ಸಿಡರ್ಡ್ ಸೋಷಿಯಲ್, ಕಲ್ಚರಲ್, ರಿಲಿಜಿಯಸ್ ಆ್ಯಂಡ್ ಇಕನಾಮಿಕ್ ಇನ್ಸ್ಟಿಟ್ಯೂಷನ್. ಮದುವೆ ಅಂತಂದರೆ ಎರಡು ವ್ಯಕ್ತಿಗಳು
ಯಾವುದೋ ಆಚರಣೆಯ ಮೂಲಕ ಒಟ್ಟಿಗೆ ಬದುಕೋದು ಅಲ್ಲ. ಅಷ್ಟೇ ಅಲ್ಲ, ಅದರ ಜೊತೆ ಸಾಮಾಜಿಕವಾಗಿ, ಸೋಷಿಯಲ್, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ಎಲ್ಲ ವಿಚಾರಗಳನ್ನು ಒಂದೇ ಕುಟುಂಬದ ಒಳಗಡೆ ಇದ್ಕೊಂಡು ನಿಭಾಯಿಸುವಂಥ ವ್ಯವಸ್ಥೆ ಇದು ಅಲ್ವಾ. ಇಲ್ಲಿ ಬರೀ ವ್ಯಕ್ತಿಗಳು ಕನೆಕ್ಟ್ ಆಗ್ತಾ ಇಲ್ಲ, ಫ್ಯಾಮಿಲಿ ಕನೆಕ್ಟ್ ಆಗ್ತಾ ಇದೆ. ಎರಡು ಬೇರೆ ಬೇರೆ ಕುಟುಂಬಗಳು, ಕಿನ್ಶಿಪ್ ನೆಟ್ವರ್ಕ್ಗಳು, ಪ್ರಾಪರ್ಟಿ ರಿಲೇಷನ್ಸ್, ಸೋಷಿಯಲ್ ಸ್ಟೇಟಸ್, ಇದೆಲ್ಲ ಕನೆಕ್ಟ್ ಆಗ್ತಾ ಇದೆ. ಇನ್ ಇಂಡಿಯನ್ ಸೊಸೈಟಿ, ಮ್ಯಾರೇಜ್ ಇಸ್ ಟ್ರೆಡಿಷನಲಿ ವ್ಯೂಡ್ ಆಸ್ ಸೇಕ್ರೆಡ್ ಬಾಂಡ್, ನಾಟ್ ಜಸ್ಟ್ ಅ ಲೀಗಲ್ ಕಾಂಟ್ರಾಕ್ಟ್. ನಮ್ಮ ದೇಶದಲ್ಲಿ ಮದುವೆ ಅಂತಂದರೆ ಜನುಮ ಜನುಮದ ಅನುಬಂಧ, ಈ ಜನ್ಮದ್ದಲ್ಲ ಇದು. ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸೇಕ್ರೆಡ್, ಅದು ಪವಿತ್ರವಾದಂಥ ಬಂಧ, ಒಂದು ಲೀಗಲ್ ಕಾಂಟ್ರಾಕ್ಟ್ ಮಾತ್ರ ಅಲ್ಲ. ಈ ಮ್ಯಾರೇಜಿನ ಇಂಪಾರ್ಟೆನ್ಸ್ ಏನು? ಹಾಗಾದರೆ ಮದುವೆ ಅನ್ನೋದು ಯಾಕೆ ಮುಖ್ಯ? ನೋಡಿ, ಫೌಂಡೇಶನ್ ಆಫ್ ಫ್ಯಾಮಿಲಿ ಫಾರ್ಮೇಷನ್. ಆವಾಗ ಕುಟುಂಬ ವ್ಯವಸ್ಥೆ ಬಗ್ಗೆ ಮಾತಾಡಬೇಕಾದ್ರೆ ಇದನ್ನೇ ನೋಡಿದ್ದೀವಿ. ಸೊ ಮ್ಯಾರೇಜ್ ಇಸ್ ದಿ ಪ್ರೈಮರಿ ಇನ್ಸ್ಟಿಟ್ಯೂಷನ್ ಥ್ರೂ ವಿಚ್ ಫ್ಯಾಮಿಲೀಸ್ ಆರ್ ಫಾರ್ಮ್ಡ್, ಸೊಸೈಟಿ ಕಂಟಿನ್ಯೂಸ್ ಅಕ್ರಾಸ್ ಜನರೇಷನ್. ಮದುವೆ ಅನ್ನುವ ವ್ಯವಸ್ಥೆಯಿಂದ ಕುಟುಂಬ ಬೆಳೆಯುತ್ತೆ, ನಿರ್ಮಾಣ ಆಗುತ್ತೆ, ಕಂಟಿನ್ಯೂ ಆಗುತ್ತೆ. ಏನೇನು ಬರುತ್ತೆ ಇದರಲ್ಲಿ? ರಿಪ್ರೊಡಕ್ಷನ್, ಸಂತಾನೋತ್ಪತ್ತಿ; ಚೈಲ್ಡ್ ರೇರಿಂಗ್, ಮಕ್ಕಳನ್ನು ಪೋಷಿಸೋದು, ಪಾಲಿಸೋದು; ಸೋಷಲ್ ಆಗಿ ಒಂದು ಕಂಟಿನ್ಯೂಟಿ; ಮತ್ತು ವ್ಯಾಲ್ಯೂಸ್ಗಳು, ಕಲ್ಚರ್, ಇದೆಲ್ಲ ಟ್ರಾನ್ಸ್ಫರ್ ಆಗುತ್ತೆ. ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಮೊದಲನೇದು ಫೌಂಡೇಶನ್. ಫ್ಯಾಮಿಲಿ ಫಾರ್ಮೇಷನ್ನಿಗೆ ಮದುವೆ ಅನ್ನೋದೊಂದು ಫೌಂಡೇಶನ್, ಅದು ಮೊದಲನೇ ಇಂಪಾರ್ಟೆನ್ಸ್. ಎರಡನೇದು ಸೋಷಿಯಲೈಸೇಷನ್ ಇಂಟು ಅಡಲ್ಟ್ ರೋಲ್ಸ್. ಏನು? ಮ್ಯಾರೇಜ್ ಮಾರ್ಕ್ಸ್ ದಿ ಟ್ರಾನ್ಸಿಷನ್ ಫ್ರಾಮ್ ಯೂತ್ ಟು ಅಡಲ್ಟ್ಹುಡ್. ಯೂತ್, ಯುವಕರು, ಹೌದು, ಅಂದರೆ ಒಂದು ವಯಸ್ಸಿಗೆ ಬಂದ ಮೇಲೆ ಅವರಿಗೆ ಮದುವೆ ಆಗಬೇಕು ಅನ್ನುವಂಥ ಪ್ರೆಷರ್ ಬರಬಹುದು, ಅಥವಾ ಅವರು ಮದುವೆ ಆಗಬಹುದು ಯಾವುದೋ ಒಂದು ರೀತಿಯಲ್ಲಿ. ಅವಾಗ ಅವರು ವಯಸ್ಕರಾಗ್ತಾರೆ, ಸಮಾಜದಲ್ಲಿ ಬೇರೆಯೇ ಒಂದು ದೃಷ್ಟಿಕೋನವನ್ನು ಪಡ್ಕೊಳ್ತಾ ಹೋಗ್ತಾರೆ. ಆ ಒಂದು ಟ್ರಾನ್ಸಿಷನ್ ಆಗೋದು ಯಾವುದರಿಂದ? ಮ್ಯಾರೇಜ್, ಮದುವೆಯಿಂದ. ಆಫ್ಟರ್ ಮ್ಯಾರೇಜ್, ಮದುವೆ ಆದಮೇಲೆ ಇಂಡಿವಿಜುವಲ್ಸಿಂದ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಂಡಿವಿಜುವಲ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ, ಹೆಚ್ಚಿನ ಜವಾಬ್ದಾರಿಯನ್ನು ನಿರ್ವಹಿಸಬೇಕು, ಮತ್ತು ಫ್ಯಾಮಿಲಿ ಡ್ಯೂಟಿಯನ್ನು ಮ್ಯಾನೇಜ್ ಮಾಡಬೇಕು, ಮತ್ತು ಸೋಷಿಯಲ್ ಲೈಫಲ್ಲಿ ಸರಿಯಾಗಿ ಕಂಪ್ಲೀಟ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕು. ಅದು ಒಂದು ಸಾರಿ ಮದುವೆ ಆದಮೇಲೆ ಆ ಎಕ್ಸ್ಪೆಕ್ಟೇಷನ್ಗಳು ಬಂದ್ಬಿಡುತ್ತೆ. ಇನ್ ಮೆನಿ ಕಮ್ಯುನಿಟೀಸ್, ಮ್ಯಾರಿಡ್ ಇಂಡಿವಿಜುವಲ್ಸ್ ಗೇನ್ ಗ್ರೇಟರ್ ಸೋಷಲ್ ರೆಸ್ಪೆಕ್ಟ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ. ಯಾರಿಗೆ ಮದುವೆ ಆಗಿರುತ್ತೋ ಅಂಥವರಿಗೆ, ಕುಟುಂಬವನ್ನು ಸರಿಯಾಗಿ ನಿರ್ವಹಿಸ್ತಾ ಇರ್ತಾರೋ ಅವರಿಗೆ ಹೆಚ್ಚಿನ ಒಂದು ರೆಸ್ಪೆಕ್ಟ್ ಮತ್ತು ಡಿಸಿಷನ್ ಮೇಕಿಂಗ್ ಅಥಾರಿಟಿ ಇರುತ್ತೆ ಎಷ್ಟೋ ಕಮ್ಯುನಿಟಿಯಲ್ಲಿ. ಇನ್ನು ರಿಲಿಜಿಯಸ್ ಮತ್ತು ಕಲ್ಚರಲ್ ಪರ್ಸ್ಪೆಕ್ಟಿವ್ ಮ್ಯಾರೇಜ್ ನೋಡೋದಾದರೆ, ನೋಡಿ, ರಿಲಿಜನ್ ಎರಡು ಎಕ್ಸಾಂಪಲ್ ತಗೊಂಡಿದ್ದೇವೆ ಅಷ್ಟೇ. ಇಲ್ಲಿ ನಿಮಗೆ ಗೊತ್ತಿದ್ರೆ ಬೇರೆ ಧರ್ಮಗಳ ಎಕ್ಸಾಂಪಲ್ನ ಸಹ ನೀವು ಕೊಡಬಹುದು, ರಿಸ್ಟ್ರಿಕ್ಷನ್ಸ್ ಇಲ್ಲ ಏನು. ಇಂಡಿಯಾಸ್ ರಿಲಿಜಿಯಸ್ ಡೈವರ್ಸಿಟಿ ಶೇಪ್ಸ್ ಡಿಫರೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮ್ಯಾರೇಜ್. ಹಿಂದೂಯಿಸಮಲ್ಲಿ ಈಗ ಷೋಡಶ ಸಂಸ್ಕಾರಗಳು ಅಂತ ಇರುತ್ತೆ, ಅದರಲ್ಲಿ ಮದುವೆ ಸಹ ಒಂದು ಸ್ಯಾಕ್ರಮೆಂಟ್, ಸಂಸ್ಕಾರ. ಮತ್ತು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಚತುರ್ವಿಧ ಪುರುಷಾರ್ಥಗಳು ಅಂತ ಕರೀತಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷದಲ್ಲಿ ಅದನ್ನು ಈಗ ಅದರ ಜೊತೆ ಆಶ್ರಮಗಳು, ಪುರುಷಾರ್ಥ ಮತ್ತು ಆಶ್ರಮಗಳು ಲಿಂಕ್ ಆಗುತ್ತೆ. ಯಾವುದು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ. ಆ ಗೃಹಸ್ಥ ಜೀವನ ಇಂಪಾರ್ಟೆಂಟ್. ಧರ್ಮ, ಆ ಗೃಹಸ್ಥ ಧರ್ಮವನ್ನು ಸರಿಯಾಗಿ ನಿರ್ವಹಿಸಬೇಕು ಪ್ರತಿಯೊಬ್ಬರು ಅಂತ ಹಿಂದೂಯಿಸಮ್ನಲ್ಲಿ ಹೇಳ್ತಾರೆ. ಇಸ್ಲಾಂ ಮ್ಯಾರೇಜನ್ನು ಒಂದು ಸುನ್ನಾ ಅಂತ ಕನ್ಸಿಡರ್ ಮಾಡ್ತಾರೆ, ಅಂದರೆ ಸೋಷಿಯಲ್ ರಿಲಿಜಿಯಸ್ ಆಬ್ಲಿಗೇಷನ್. ಇದನ್ನು ಮುಂದೆ ಸಹ ನಾವು ನೋಡ್ತೇವೆ, ಇಲ್ಲಿ ಕೆಳಗಡೆ ಇದೆ ಅಲ್ವಾ. ಮ್ಯಾರೇಜ್ ಅನ್ನೋದು ಸೇಕ್ರೆಡ್, ಎಟರ್ನಲ್ ಅಥವಾ ಸ್ಪಿರಿಚುವಲಿ ಸಿಗ್ನಿಫಿಕೆಂಟ್ ಅಂತೆಲ್ಲ ಕನ್ಸಿಡರ್ ಮಾಡ್ತೇವೆ. ವಿವಾಹ ಸಂಸ್ಕಾರ ಅಂತ ಹೇಳ್ತೇವೆ, ಇಂಪಾರ್ಟೆಂಟ್ ಲೈಫ್ ರಿಚುವಲ್. ಅಂದರೆ ಇನ್ನೊಂದು ಕಡೆ ಜನ್ಮ ಕಾ ಬಂಧನ್, ಜನ್ಮದ ಅನುಬಂಧ. ಈಗ ಜನ್ಮದಕ್ಕಿಂತ ನಮ್ಮ ಜೀವನವನ್ನು ಮೀರಿರೋದು ಮದುವೆ ಅನ್ನೋದು. ಮತ್ತು ಫ್ಯಾಮಿಲಿ, ಆ್ಯನ್ಸೆಸ್ಟರ್, ಸೊಸೈಟಿ ಎಲ್ಲದಕ್ಕೂ ಸಹ ನಾವು ಸಲ್ಲಿಸುವಂಥ ಒಂದು ಕರ್ತವ್ಯ ಇದು. ಮದುವೆಯ ಮೂಲಕ ನಾವು ಇದೆಲ್ಲವನ್ನು ಗೌರವಿಸ್ತಾ ಇದ್ದೇವೆ ಅನ್ನುವಂಥ ಒಂದು ಆಲೋಚನೆ ಇರುತ್ತೆ ಮದುವೆ ಜೊತೆ. ಇನ್ನು ಟ್ರೆಡಿಷನಲ್ ಹಿಂದೂ ವೆಡ್ಡಿಂಗ್ಸ್ ಇನ್ವಾಲ್ವ್ ಸೇಕ್ರೆಡ್ ರಿಚುವಲ್ಸ್. ಸಪ್ತಪದಿ ಇರಬಹುದು, ಅಗ್ನಿ ಸಾಕ್ಷಿ, ಸೀರಿಯಲ್ ಅಲ್ಲ ಇದು. ಸಪ್ತಪದಿ, ಅಗ್ನಿ ಸಾಕ್ಷಿ ಇದೆಲ್ಲ ಕೆಲವೊಂದು ಆಚರಣೆಗಳು. ಮ್ಯಾರೇಜ್ ಇನ್ ಇಸ್ಲಾಂ
ಇಸ್ಲಾಂನಲ್ಲಿ ಕೆಲವೊಂದನ್ನು ಕನ್ಸಿಡರ್ ಮಾಡೋದಾದರೆ, ಇಸ್ಲಾಂ ಮ್ಯಾರೇಜ್ ಇಸ್ ಕನ್ಸಿಡರ್ಡ್ ಸೋಷಿಯಲ್ ಕಾಂಟ್ರಾಕ್ಟ್, ಒಂದು ಸಾಮಾಜಿಕವಾಗಿ ಒಂದು ಒಪ್ಪಂದ ಮಾಡ್ಕೊಂಡಿರೋ ಥರ, ಆ್ಯಂಡ್ ಮಾರಲ್ ಒಬ್ಲಿಗೇಷನ್, ಅದರ ಜೊತೆ ನೈತಿಕವಾಗಿ ಅದೊಂದು ಒಬ್ಲಿಗೇಷನ್, ನಿಮ್ಮ ಕರ್ತವ್ಯ ಅದು, ನೀವು ಮಾಡಲೇಬೇಕಾಗಿರೋದು. ಆ್ಯಂಡ್ ಆ್ಯನ್ ಅಪ್ರೂವ್ಡ್ ವೇ ಆಫ್ ಫ್ಯಾಮಿಲಿ ಲೈಫ್, ಹೀಗೆ ನೀವು ಒಂದು ಕುಟುಂಬದಲ್ಲಿ ಜೀವಿಸಬಹುದು, ಕುಟುಂಬವನ್ನು ಹೀಗೆ ರಚಿಸ್ಕೊಳ್ಳಿ ಅನ್ನೋದಕ್ಕೆ ಒಂದು ಅಪ್ರೂವಲ್ ಸಿಕ್ಕದ ಹಾಗೆ ಇಸ್ಲಾಂ ಆ ರೀತಿಯಾದಂಥ ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿ ನಿಕಾ ಅಂತ ಒಂದು ಫಾರ್ಮಲ್ ಅಗ್ರಿಮೆಂಟ್ ಮತ್ತು ರೈಟ್ಸ್ ಮತ್ತು ಡ್ಯೂಟಿಗಳನ್ನು ಕ್ಲಿಯರ್ ಆಗಿ ಡಿಫೈನ್ ಮಾಡಿರ್ತಾರೆ. ಎಂಫಸಿಸ್ ಆನ್ ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ಪ್ರತಿಯೊಬ್ಬರು ಸರಿಯಾಗಿ ಆ ಒಂದು ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಗೌರವ ಕೊಡಬೇಕು ಮತ್ತು ಜವಾಬ್ದಾರಿಯನ್ನು ಹಂಚಿಕೊಳ್ಬೇಕು, ಸರಿಯಾಗಿ ನಿರ್ವಹಿಸಬೇಕು ಅನ್ನೋದು ನಾವಲ್ಲಿ ನೋಡ್ತೇವೆ. ಮದುವೆ ಅನ್ನೋದು ಮೊದಲಿದ್ದ ಹಾಗೆ ಈಗಿದೆಯಾ? ಇಲ್ಲ ಅಲ್ವಾ? ಮ್ಯಾರೇಜ್ ಅನ್ನುವಂಥ ಕಾನ್ಸೆಪ್ಟ್ ಇದೆ, ಆದರೆ ಅದರ ನೇಚರ್ ಚೇಂಜ್ ಆಗ್ತಾ ಇದೆ. ಯಾಕೆ ಹೇಳಿ? ಮಾಡರ್ನೈಸೇಷನ್. ಬೇರೆ ದೇಶಕ್ಕೆ ಹೋಗಿ ಮದುವೆ ಆಗಿ ಬರೋರು ಇರ್ತಾರೆ, ವೆಡ್ಡಿಂಗ್ ಡೆಸ್ಟಿನಿ ಮತ್ತು ಆ ಥರ ತುಂಬ ಬೇರೆ ಬೇರೆ ಕಾನ್ಸೆಪ್ಟ್ ಎಲ್ಲ ಬರ್ತಾ ಇದೆ. ವೆಡ್ಡಿಂಗ್ ಡೆಸ್ಟಿನೇಷನ್ನು ಮತ್ತು ಎಜುಕೇಷನ್ ಅಲ್ವಾ, ಎಜುಕೇಷನ್ ಸಿಗ್ತಾ ಇದ್ದ ಹಾಗೆ ಅದರಲ್ಲೂ ಮಹಿಳೆಯರಿಗೆ ಅವರ ಮದುವೆ ಆಗುವ ವಯಸ್ಸು ಡಿಲೇ ಆಗ್ತಾ ಇದೆ. ಪುರುಷರಲ್ಲೂ ಅದನ್ನು ನೋಡ್ತಾ ಇದ್ದೇವೆ. ಅರ್ಬನೈಸೇಷನ್, ನಗರೀಕರಣ ಇರಬಹುದು, ವಿಮೆನ್ಸ್ ಎಂಪವರ್ಮೆಂಟ್, ಗ್ಲೋಬಲೈಸೇಷನ್, ಅಮೇರಿಕದ ಟ್ರೆಂಡ್ಗಳು ಇಲ್ಲಿ ಬರ್ತಾ ಇದೆ ಅಲ್ವಾ. ಅಮೇರಿಕದಲ್ಲಿ ಏನೋ ಮಾಡಿದರೆ ಅದನ್ನು ಸಹ ಕಾಪಿ ಮಾಡಲಿಕ್ಕೆ ಇಲ್ಲಿ ಅವರು ನೋಡ್ತಾ ಇದ್ದಾರೆ. ಆ ರೀತಿ ಗ್ಲೋಬಲೈಸೇಷನಿನ ಎಫೆಕ್ಟ್ ಮದುವೆ ಮೇಲೂ ಆಗ್ತಾ ಇದೆ. ಸೊ ದಸ್ ಇಂಡಿಯನ್ ಮ್ಯಾರೇಜ್ ಟುಡೇ ರಿಫ್ಲೆಕ್ಟ್ಸ್ ಬ್ಯಾಲೆನ್ಸ್ ಬಿಟ್ವೀನ್ ಟ್ರೆಡಿಷನ್ ಆ್ಯಂಡ್ ಮಾಡರ್ನಿಟಿ. ಒಂದು ಕಡೆ ಟ್ರೆಡಿಷನ್ನು, ಇನ್ನೊಂದು ಕಡೆ ಮಾಡರ್ನಿಟಿ, ಒಂದು ಕಡೆ ಫ್ಯಾಮಿಲಿ ಕಂಟ್ರೋಲು, ಇನ್ನೊಂದು ಕಡೆ ಇಂಡಿವಿಜುವಲ್ ಚಾಯ್ಸ್, ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂತ ಎಲ್ಲರೂ ಬಯಸ್ತಾ ಇದ್ದಾರೆ ಇಂಡಿಯನ್ ಸೊಸೈಟಿಯಲ್ಲಿ ಅಥವಾ ಮ್ಯಾರೇಜ್ ಸಿಸ್ಟಮ್ನಲ್ಲಿ. ಅದನ್ನು ನಾವು ನೋಡ್ಬೋದು. ಇನ್ನು ಫೀಚರ್ಸ್ ಆಫ್ ಮ್ಯಾರೇಜ್ ಇನ್ ಕಂಟೆಂಪ್ರರಿ ಇಂಡಿಯಾ. ಭಾರತದಲ್ಲಿ ಮ್ಯಾರೇಜ್ ಟ್ರೆಂಡ್ ಕಂಟೆಂಪ್ರರಿ ಅಂತಂದರೆ ಸಮಕಾಲೀನ, ಈಗಿನ ಪ್ರಸ್ತುತ ಸ್ಥಿತಿಗತಿಗಳ ಬಗ್ಗೆ ನಾವು ಹೇಳ್ತಾ ಇರೋದು. ಕಂಟೆಂಪ್ರರಿ ಇಂಡಿಯಾದಲ್ಲಿ ಹೇಗಿದೆ ಮ್ಯಾರೇಜಿನ ಫೀಚರ್ಸ್, ಟ್ರೆಂಡ್ ಹೇಗೆ ಬದಲಾಗ್ತಾ ಇದೆ ನೋಡಿ. ರೈಸಿಂಗ್ ಏಜ್ ಆಫ್ ಮ್ಯಾರೇಜ್. ಯಾಕೆ ಏಜ್ ರೈಸ್ ಆಗ್ತಾ ಇದೆ ಹೇಳಿ? ಎಜುಕೇಷನ್ನು ಮತ್ತು ಕರಿಯರ್ ಪ್ರಯಾರಿಟೀಸ್. ಜಾಬ್ ಮೊದಲು ಪಡ್ಕೋಬೇಕು, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು, ಆಮೇಲೆ ಮದುವೆ ಬೇಕಾದರೆ ನೋಡೋಣ, ಕರಿಯರ್ ಪ್ರಯಾರಿಟಿ. ಅರ್ಬನ್ ಲೈಫ್ ಸ್ಟೈಲ್, ನಗರಗಳಲ್ಲಿ ಎಲ್ಲ ಅವರವರ ವೈಯಕ್ತಿಕ ಆದ್ಯತೆಗಳ ಕಡೆ ಹೆಚ್ಚು ಗಮನ ಕೊಡ್ತಾರೆ. ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕು ಅಂತ ಹೇಳ್ತಾರೆ. ವಿಮೆನ್ಸ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣದಿಂದಾಗಿ ಮೊದಲಿನಷ್ಟು ಬಾಲ್ಯ ವಿವಾಹಗಳು ಈಗ ಆಗ್ತಾ ಇಲ್ಲ. ಏಜ್ ರೈಸ್ ಆಗ್ತಾ ಇದೆ, ಬಾಲ್ಯ ವಿವಾಹ ಇದೆ, ಆದರೂ ಅದನ್ನು ಸೋಷಿಯಲ್ ಇಶ್ಯೂಸಲ್ಲಿ ನಾವು ನೋಡ್ತೇವೆ. ಇದರ ಜೊತೆ ಸೋಷಿಯಲ್ ಇಂಪ್ಯಾಕ್ಟ್, ಇದರಿಂದ ಏನು ಇಂಪ್ಯಾಕ್ಟ್ ಆಗ್ತಾ ಇದೆ ನೋಡಿ. ಮೊದಲು ತುಂಬ ದೊಡ್ಡ ಕುಟುಂಬಗಳಿರ್ತಾ ಇತ್ತು, ಸ್ಮಾಲರ್ ಫ್ಯಾಮಿಲೀಸ್, ಸಣ್ಣ ಕುಟುಂಬ. ಮತ್ತು ಬೆಟರ್ ಮ್ಯಾಟರ್ನಲ್ ಹೆಲ್ತ್. ಇದ್ಯಾಕಾಯಿತು? ತಾಯಂದಿರ ಆರೋಗ್ಯದಲ್ಲಿ ಒಳ್ಳೆ ಬೆಳವಣಿಗೆ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಯಾಕೆ ಹೇಳಿ? ಎಜುಕೇಷನ್. ಯಾವಾಗ ಎಜುಕೇಷನ್ ಸಿಗುತ್ತೋ ಆವಾಗ ಯಾವ ರೀತಿ ನ್ಯೂಟ್ರಿಯೆಂಟ್ಸ್ಗಳು ಬೇಕು ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಅನ್ನೋದು ಗೊತ್ತಾಗುತ್ತೆ. ಸರ್ಕಾರ, ಅಂಗನವಾಡಿ ವ್ಯವಸ್ಥೆ, ಹೀಗೆ ಬೇರೆ ಬೇರೆ ರೀತಿಯಾದಂಥ ಸೌಲಭ್ಯಗಳನ್ನು ಪಡ್ಕೊಳ್ಳುವಂಥ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಮ್ಯಾಟರ್ನಲ್ ಹೆಲ್ತ್ ಇಂಪ್ರೂವ್ ಆಗೋದು ಹಾಗೆ ಅಲ್ವಾ, ಅದು ಒಂದು. ಇನ್ನು ಗ್ರೇಟರ್ ಫೀಮೇಲ್ ಪಾರ್ಟಿಸಿಪೇಷನ್ ಇನ್ ವರ್ಕ್ ಫೋರ್ಸ್, ಇನ್ನೊಂದು ಈ ಅರ್ಬನೈಸೇಷನ್ ಇರ್ಬೋದು, ಗ್ಲೋಬಲೈಸೇಷನ್, ಮತ್ತು ಇದೆಲ್ಲ ಪ್ರತಿ ಕಡೆನೂ ಇಂಪ್ಯಾಕ್ಟ್ ಮಾಡ್ತಾನೆ ಇರುತ್ತೆ. ವರ್ಕ್ ಫೋರ್ಸ್ನಲ್ಲಿ ಮೊದಲಿಗಿಂತ ಹೆಚ್ಚು ಮಹಿಳೆಯರು ಪಾಲ್ಗೊಳ್ತಾ ಇದ್ದಾರೆ. ವರ್ಕ್ ಫೋರ್ಸ್ ಅಂತಂದರೆ ಹೊರಗೆ ನಾವೇನು ನೋಡ್ತಾ ಇದ್ದೇವೆ, ಕಂಪನಿಗಳಲ್ಲಿ ಹೊರಗಿನ ಜಾಬ್, ಮನೆ ಕೆಲಸ ಅಲ್ಲ, ಹೊರಗಿನ ಜಾಬ್ನಲ್ಲಿ ಮಹಿಳೆಯರ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ತಾ ಇದೆ. ಇನ್ನು ಕೆಲವೊಂದು ಕಡೆ ನೀವು ಈ ಥರ ವಿಷಯಗಳು ಬಂದಾಗ ಕಾನ್ಸ್ಟಿಟ್ಯೂಷನ್ ಲಿಂಕ್ ಕೊಟ್ಟರೆ ಅದು ಒಳ್ಳೆ ಪಾಯಿಂಟ್ ಆಗಿ ಕನ್ಸಿಡರ್ ಆಗುತ್ತೆ. ಅಂದರೆ ಈಗ ಎಷ್ಟಿದೆ ಲೀಗಲ್ ಮಿನಿಮಮ್ ಏಜು ಮದುವೆಗೆ ಸಂಬಂಧಪಟ್ಟಿರೋದು? ಮಹಿಳೆಯರಿಗೆ 18 ವರ್ಷ, ಪುರುಷರಿಗೆ 21 ವರ್ಷ. ಮಹಿಳೆಯರ ಮದುವೆಯ ವಯಸ್ಸನ್ನು ಸಹ 21ಕ್ಕೆ ಏರಿಸಬೇಕು ಅನ್ನೋದ್ರ ಬಗ್ಗೂ ಸಹ ಡಿಸ್ಕಷನ್ ಆಗ್ತಾ ಇದೆ. ಈ ರೀತಿ ಮ್ಯಾರೇಜ್ನಲ್ಲಿ ಮೊದಲನೇದು ಏಜ್, ರೈಸಿಂಗ್ ಏಜ್ ಆಫ್ ಮ್ಯಾರೇಜ್. ಇನ್ನು ಡೈವರ್ಸಿಟಿ ಆಫ್ ಮ್ಯಾರೇಜ್ ಫಾರ್ಮ್ಸ್, ಯಾವ್ಯಾವ ರೀತಿ ಮದುವೆ ಇದೆ, ಯಾವ್ಯಾವ ರೀತಿ ಮದುವೆಗಳಾಗುತ್ತೆ ನಮ್ಮ ಸಮಾಜದಲ್ಲಿ. ಇಲ್ಲೂ ಸಹ ಡೈವರ್ಸಿಟಿ ನೋಡಿ. ಯಾವುದೇ ಫೀಲ್ಡಿಗೆ ಹೋಗಿ
ಭಾರತದಲ್ಲಿ ಒಂದೇ ರೀತಿ ಅನ್ನೋದೇ ಇಲ್ಲ, ಯೂನಿಫಾರ್ಮಿಟಿ ಅನ್ನೋದೇ ಇಲ್ಲ, ಡೈವರ್ಸಿಟಿನೇ ಇರೋದು. ಇಂಡಿಯಾ ಹ್ಯಾಸ್ ಮಲ್ಟಿಪಲ್ ಮ್ಯಾರೇಜ್ ಪ್ಯಾಟರ್ನ್ಸ್ ಡ್ಯೂ ಟು ಇಟ್ಸ್ ಕಲ್ಚರಲ್ ಡೈವರ್ಸಿಟಿ. ಮೊದಲನೇದು ಮೋನೋಗ್ಯಾಮಿ. ಮೋನೋಗ್ಯಾಮಿ ಅಂತಂದರೆ ಮ್ಯಾರೇಜ್ ಇನ್ವಾಲ್ವಿಂಗ್ ಒನ್ ಹಸ್ಬೆಂಡ್ ಆ್ಯಂಡ್ ಒನ್ ವೈಫ್. ಒಬ್ಬ ಪುರುಷ ಒಂದು ಮಹಿಳೆ, ಈ ರೀತಿ ಹಸ್ಬೆಂಡ್ ವೈಫ್, ಒಂದು ಹಸ್ಬೆಂಡ್ ಒಂದು ವೈಫ್, ಅದು ಏಕಪತ್ನಿ ವ್ರತಸ್ಥ ಅಂತ ಹೇಳ್ತಾರಲ್ಲ ಆ ರೀತಿ ಏಕ ಸಂಗಾತಿಯನ್ನು ಹೊಂದಿರೋದು. ಸಾಮಾನ್ಯವಾಗಿ ಇವತ್ತು ಎಲ್ಲ ಕಡೆ ನಾವು ಅದನ್ನು ನೋಡ್ತೇವೆ. ಮತ್ತು ಲೀಗಲಿ ರೆಕಗ್ನೈಸ್ ಸ್ಟ್ಯಾಂಡರ್ಡ್ ಇನ್ ಇಂಡಿಯಾ, ಲೀಗಲ್ ಆಗಿ ಅದನ್ನು ಮನ್ನಣೆ ಸಿಕ್ಕಿದೆ ಅಂತ ಹೇಳ್ಬೋದು. ಅದಕ್ಕೆ ಮೋನೋಗ್ಯಾಮಿ. ಇನ್ನೊಂದು ಪಾಲಿಗ್ಯಾಮಿ. ಪಾಲಿಗ್ಯಾಮಿ ಅಂತಂದರೆ ಬಹು ಸಂಗಾತಿಯನ್ನು ಹೊಂದಿರೋದು, ಮ್ಯಾರೇಜ್ ಇನ್ವಾಲ್ವಿಂಗ್ ಮಲ್ಟಿಪಲ್ ಸ್ಪೌಸಸ್. ಅದರಲ್ಲಿ ಪಾಲಿಜಿನಿ. ಪಾಲಿಜಿನಿ ಅಂತಂದ್ರೆ ನೋಡಿ, ಒನ್ ಮ್ಯಾನ್, ಪುರುಷ ಒಬ್ಬನೇ, ಅಂದರೆ ಮಲ್ಟಿಪಲ್ ವೈಫ್ಸ್, ಬಹುಪತ್ನಿತ್ವ. ಪಾಲಿಜಿನಿ ಅಂತಂದರೆ ಬಹುಪತ್ನಿ, ಹೆಚ್ಚಿನ ಹೆಂಡತಿಯರು, ಹೆಚ್ಚು ಹೆಂಡತಿಯರು ಇರ್ತಾರೆ. ಮಲ್ಟಿಪಲ್ ವೈಫ್ಸ್ ಇದ್ದರೆ ಪಾಲಿಜಿನಿ, ಬಹುಪತ್ನಿತ್ವ. ಪಾಲಿಆಂಡ್ರಿ ಅಂತಂದರೆ ಒನ್ ವುಮೆನ್ ಮಲ್ಟಿಪಲ್ ಹಸ್ಬೆಂಡ್ಸ್, ಬಹುಪತಿತ್ವ ಅಂತ ಹೇಳ್ಬಹುದು. ಮಹಿಳೆ ಒಂದೇ, ಒಬ್ಬಳೆ ಮಹಿಳೆಗೆ ಮಲ್ಟಿಪಲ್ ಹಸ್ಬೆಂಡ್ಸ್ ಇದ್ದರೆ ಅದು ಪಾಲಿಆಂಡ್ರಿ. ಪಾಲಿಗ್ಯಾಮಿ ಅಂತಂದರೆ ಸ್ಪೌಸ್, ಅಲ್ಲಿ ಮಹಿಳೆ ಇರಬಹುದು ಪುರುಷನೂ ಇರಬಹುದು, ಸಂಗಾತಿ ಪುರುಷನಾಗಿರಬಹುದು ಮಹಿಳೆನೂ ಆಗಿರಬಹುದು, ಅದು ಪಾಲಿಗ್ಯಾಮಿ ಸಾಮಾನ್ಯವಾಗಿ ಹೇಳುವಂಥ ಶಬ್ದ. ಪಾಲಿಗ್ಯಾಮಿಯಲ್ಲೇ ಪಾಲಿಜೀನಿ ಅಂತಂದರೆ ವೈಫ್ಸ್ ಜಾಸ್ತಿ ಇದ್ದಾರೆ ಒಬ್ಬ ಪುರುಷನಿಗೆ, ಪಾಲಿಆಂಡ್ರಿ ಅಂತಂದರೆ ಹಸ್ಬೆಂಡ್ ಜಾಸ್ತಿ ಇದ್ದಾರೆ ಒಬ್ಬ ಮಹಿಳೆಗೆ. ಪಾಲಿಗ್ಯಾಮಿಯದೇ ಎರಡೂ ಆಸ್ಪೆಕ್ಟ್ ಅಂತ ಹೇಳ್ಬೋದು, ಪಾಲಿಜಿನಿ ಪಾಲಿಆಂಡ್ರಿ. ಸರಿಯಾಗಿ ನೋಡ್ಕೊಳ್ಳಿ ಅದನ್ನು. ಹಿಸ್ಟೋರಿಕಲಿ ಪ್ರಾಕ್ಟಿಸ್ಡ್ ಇನ್ ಸಮ್ ರಾಯಲ್ ಫ್ಯಾಮಿಲೀಸ್ ಆ್ಯಂಡ್ ಟ್ರೈಬಲ್ ಸೊಸೈಟಿ. ಈ ಪಾಲಿಜಿನಿ ಪಾಲಿಆಂಡ್ರಿಯನ್ನೆಲ್ಲ ನಾವು ಕೆಲವೊಂದು ರಾಜ ಮಹಾರಾಜರಿಗೆ ತುಂಬ ಹೆಂಡತಿಯರಿದ್ರು ಅಂತ ಕೇಳಿರ್ತೇವೆ. ಕೆಲವು ಬುಡಕಟ್ಟು ಜನಾಂಗದಲ್ಲಿ ಈಗಲೂ ಸಹ ನಾವು ನೋಡಬಹುದು, ಟ್ರೈಬಲ್ ಸೊಸೈಟಿಯಲ್ಲಿ. ಮತ್ತು ಲೀಗಲ್ ಆಗಿ ಆಲ್ಮೋಸ್ಟ್ ತುಂಬ ಕಮ್ಯುನಿಟಿಗಳಲ್ಲಿ ಇದನ್ನು ರೆಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ, ಇದಕ್ಕೆ ಅವಕಾಶ ಇಲ್ಲ. ಸಾಮಾನ್ಯವಾಗಿ ನಾಗರಿಕರ ಈಗ ನಾವೇನು ಹೇಳ್ತೇವೆ ಸಮಾಜದಲ್ಲಿ ಪಾಲಿಜಿನಿ ಅಥವಾ ಪಾಲಿಆಂಡ್ರಿ ಇದಕ್ಕೆ ಅವಕಾಶ ಜಾಸ್ತಿ ಇಲ್ಲ. ಇನ್ನು ಟ್ರೈಬಲ್ ಮ್ಯಾರೇಜ್ ಫಾರ್ಮ್ಸ್ಗಳು ಹೇಗಿರುತ್ತೆ, ಯುನಿಕ್ ಕಸ್ಟಮ್ಸ್ ಇರುತ್ತೆ. ಯುನಿಕ್ ಕಸ್ಟಮ್ಸ್ ಅಂತಂದರೆ ಬೇರೆ ಕಡೆ ಸಹ ನೀವು ನೋಡಬಹುದು. ಸಾಮಾನ್ಯವಾಗಿ ಇಲ್ಲಿ ನೋಡಿ, ಬ್ರೈಡ್ ಪ್ರೈಸ್ ಇನ್ಸ್ಟೆಡ್ ಆಫ್ ಡೌರಿ. ಡೌರಿ ಅಂತಂದರೆ ವರದಕ್ಷಿಣೆ, ಅದರ ಬದಲು ಬ್ರೈಡ್ ಪ್ರೈಸ್, ಕನ್ಯಾ ಶುಲ್ಕ ಅಂತ ಹೇಳ್ತಾರೆ. ಇತ್ತೀಚೆಗೆ ಇದು ಬೇರೆ ಕಡೆನೂ ಕಂಡು ಬರ್ತಾ ಇದೆ, ವಧು ದಕ್ಷಿಣೆ ಅಂತ ಅಲ್ವಾ, ಅದು ಸಹ ನೋಡ್ತೇವೆ. ಬ್ರೈಡ್ ಪ್ರೈಸ್. ಇಲಾಪ್ಮೆಂಟ್ ಮ್ಯಾರೇಜಸ್. ಇಲಾಪ್ಮೆಂಟ್ ಅಂತಂದರೆ ಈಗ ಸಾಮಾನ್ಯವಾಗಿ ಸಮಾಜದಲ್ಲಿ ಓಡಿ ಹೋಗಿ ಮದುವೆ ಆಗೋದು ಅಂತ ಹೇಳ್ತಾರೆ. ಇಲಾಪ್ಮೆಂಟ್ ಅಥವಾ ಗೌಪ್ಯವಾಗಿ ಮದುವೆ ಆಗೋದು, ಅಂಥ ಮ್ಯಾರೇಜಸ್ಸು ಇದೆ. ಮತ್ತು ಕಮ್ಯುನಿಟಿ ಅಪ್ರೂವ್ಡ್ ಯೂನಿಯನ್ಸ್, ಅದು ಸಹ ನಾವು ನೋಡ್ತೇವೆ, ಆ ಕಮ್ಯುನಿಟಿಗಳೇ ಅಪ್ರೂವ್ ಮಾಡ್ಕೊಂಡಿರೋದು. ಸೊ ಇಟ್ ಶೋಸ್, ಇದೆಲ್ಲ ಏನು ತಿಳಿಸ್ತಾ ಇದೆ ಅಂತಂದರೆ, ಒಂದು ಮ್ಯಾರೇಜ್ ಅಂತ ಬಂದರೂ ಸಹ ಅದರಲ್ಲಿ ಎಷ್ಟು ಕಲ್ಚರಲ್ ಪ್ಲೂರಲಿಸಮ್ ಇದೆ ಮತ್ತು ಡೈವರ್ಸಿಟಿ ಇದೆ, ಬಹುತ್ವ ಇದೆ, ಎಷ್ಟು ಡೈವರ್ಸಿಟಿ ಇದೆ ಅಂತ. ಮ್ಯಾರೇಜ್ ಅಲ್ಲಿಗೆ ಮುಗಿಯೋದಿಲ್ಲ. ಅದರ ಇನ್ನೊಂದು ಆಸ್ಪೆಕ್ಟ್ ಏನು, ಪಾರ್ಟ್ನರ್ ಸೆಲೆಕ್ಷನ್, ಪ್ಯಾಟರ್ನ್ಸ್ ಆಫ್ ಪಾರ್ಟ್ನರ್ ಸೆಲೆಕ್ಷನ್. ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಪ್ಯಾಟರ್ನ್ ಯಾವ್ಯಾವ ಥರ ಇರುತ್ತೆ ಅಂತ. ಎಂಡೋಗ್ಯಾಮಿ ಮೊದಲನೇದು, ಮ್ಯಾರೇಜ್ ವಿತ್ ಇನ್ ಒನ್ಸ್ ಓನ್ ಸೋಷಿಯಲ್ ಗ್ರೂಪ್. ನಮ್ಮ ಸಂಗಾತಿ ನಮ್ಮದೇ ಸೋಷಿಯಲ್ ಗ್ರೂಪಿಂದ ಬಂದಿದ್ದರೆ ಅದು ಎಂಡೋಗ್ಯಾಮಿ. ಸೋಷಿಯಲ್ ಗ್ರೂಪ್ ಅಂತಂದರೆ ನಮ್ಮದೇ ಕಾಸ್ಟ್ನವರಾಗಿರ್ಬೋದು, ನಮ್ಮದೇ ರಿಲಿಜಿಯಸ್ ಎಂಡೋಗ್ಯಾಮಿ, ನಮ್ಮ ಧರ್ಮದವರಾಗಿರ್ಬೋದು, ಅಥವಾ ನಮ್ಮದೇ ಒಂದು ಕಮ್ಯುನಿಟಿ ಇರುತ್ತೆ, ಆ ಕಮ್ಯುನಿಟಿಯವರೇ ನಮ್ಮನ್ನು ಮದುವೆ ಆದರೆ, ನಮ್ಮ ಸಂಗಾತಿಗಳಾದರೆ ಅದು ಎಂಡೋಗ್ಯಾಮಿ. ಎಂಡೋಗ್ಯಾಮಿಯ ಪರ್ಪಸ್ ಏನಂತಂದರೆ ಸೋಷಿಯಲ್ ಐಡೆಂಟಿಟಿ ಪ್ರಿಸರ್ವ್ ಮಾಡೋದು. ನಮ್ಮ ಕಮ್ಯುನಿಟಿ, ನಮ್ಮ ಕಾಸ್ಟು, ನಮ್ಮ ರಿಲಿಜನ್ನು ನಮಗೊಂದು ಐಡೆಂಟಿಟಿ ಕೊಟ್ಟಿದೆ. ಐಡೆಂಟಿಟಿ ಅವರು ಸಹ, ಇನ್ನು ನಮ್ಮ ಸಂಗಾತಿಯೂ ಸಹ ಅದಕ್ಕೆ ಸೇರಿರೋದ್ರಿಂದ ಐಡೆಂಟಿಟಿ ಪ್ರಿಸರ್ವ್ ಆಗ್ತಾನೆ ಹೋಗುತ್ತೆ. ಇನ್ನು ಕಾಸ್ಟ್ ಪ್ಯೂರಿಟಿ, ಕಾಸ್ಟ್ ತುಂಬ ನೋಡ್ತಾರೆ ನಮ್ಮ ದೇಶದಲ್ಲಿ. ಕಾಸ್ಟಿಗೆ ಒಂದು ಪ್ಯೂರಿಟಿ ಇದೆ ಅಂತ ಹೇಳ್ತಾರೆ, ಪ್ಯೂರಿಟಿ ಮೇಂಟೈನ್ ಆಗುತ್ತೆ. ಇನ್ನು ಪ್ರಾಪರ್ಟಿ ಮತ್ತು ಸ್ಟೇಟಸ್, ಇದು ಪ್ರೊಟೆಕ್ಟ್ ಆಗುತ್ತೆ. ಅದೇ ಕಾಸ್ಟು ಅದೇ ರಿಲಿಜನ್ ಎಲ್ಲ ಇದ್ದರೆ ಮೇಂಟೈನ್ ಆಗ್ತಾ ಇರುತ್ತೆ, ಪ್ರೊಟೆಕ್ಟ್ ಆಗುತ್ತೆ. ಸೊ ಟ್ರೆಡಿಷ್ನಲಿ ಮೆನಿ ಕಾಸ್ಟ್ ಗ್ರೂಪ್ಸ್ ಪ್ರಿಫರ್ ಮ್ಯಾರೇಜ್ ವಿತಿನ್ ದ ಸೇಮ್ ಕಾಸ್ಟ್. ಮೊದಲಿಂದ ಈಗಲೂ ಸಹ ಈ ವಿತಿನ್ ಕಾಸ್ಟ್ ಎಂಡೋಗ್ಯಾಮಿನೇ ನಾವು ನೋಡ್ತಾ ಇದ್ದೇವೆ. ಇದಾದ್ಮೇಲೆ ಎಕ್ಸೋಗ್ಯಾಮಿ. ಎಂಡೋ ಅಂತಂದರೆ ವಿತಿನ್ ಒನ್ಸ್ ಓನ್ ಗ್ರೂಪ್ ಅಂತ ನಾವು ಕನ್ಸಿಡರ್ ಮಾಡಿದರೆ, ಎಕ್ಸೋಸ್ಪಿಯರ್, ಎಕ್ಸೋ ಪ್ಲಾನೆಟ್, ಅದು ಅಲ್ಲೂ ಶಬ್ದ ಬರುತ್ತಲ್ವ, ಅದು
ಕೇಳಿದ್ರೆ, ಎಕ್ಸಾಗ್ಯಾಮಿ ಅಂತಂದರೆ ಔಟ್ಸೈಡ್, ಹೊರಗಿಂದು, ಬಾಹ್ಯ, ಮ್ಯಾರೇಜ್ ಔಟ್ಸೈಡ್ ಅ ಪರ್ಟಿಕ್ಯುಲರ್ ಗ್ರೂಪ್. ಅಂದರೆ ನಮ್ಮ ಹಿಂದೂ ಸೊಸೈಟಿಯಲ್ಲೂ ನಮ್ಮದೇ ಆದ ಗೋತ್ರದವರನ್ನ ಮದುವೆ ಆಗಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಇದೆ. ಗೋತ್ರ ಎಕ್ಸಾಗ್ಯಾಮಿ ಅಂತಂದರೆ ನಿಮ್ಮದೇ ಗೋತ್ರದವರನ್ನು ನೀವು ಮದುವೆ ಆಗಬಾರ್ದು. ಈಗೆಲ್ಲ ಕೆಲವೊಂದು ಕಡೆ ಕಡಿಮೆ ಆಗಿರಬಹುದು. ಗೋತ್ರ ಎಕ್ಸಾಗ್ಯಾಮಿ ಅಂತಂದರೆ ಗೋತ್ರದವರನ್ನ ಮದುವೆ ಆಗಬಾರ್ದು. ದ ಪೀಪಲ್ ಬಿಲಾಂಗಿಂಗ್ ಟು ಸೇಮ್ ಗೋತ್ರ ಆರ್ ಟ್ರೆಡಿಷನಲಿ ಕನ್ಸಿಡರ್ಡ್ ಡಿಸೆಂಡೆಂಟ್ಸ್ ಆಫ್ ಅ ಕಾಮನ್ ಆನ್ಸಿಸ್ಟರ್. ಕಿನ್ಶಿಪ್ಪಲ್ಲಿ ಬಂದಿತ್ತಲ್ವ ಇದು, ಕುಲ, ಗೋತ್ರ, ಪಿಂಡ ಅವ್ರ ಸಪಿಂಡ, ಅದೇ ಕಾನ್ಸೆಪ್ಟೇ. ಅಂದರೆ ಗೋತ್ರ ಅಂತಂದರೆ ಈ ಇಬ್ಬರು ವ್ಯಕ್ತಿಗಳ ಪೂರ್ವಜರು ಒಬ್ಬರೇ, ಅಂದರೆ ಒಂದು ರೀತಿ ಅಣ್ಣ ತಂಗಿ, ಅಕ್ಕ ತಮ್ಮ, ಈ ರೀತಿ ಆಗಿಬಿಡ್ತಾರೆ, ಇವರು ಒಂದೇ ಕುಟುಂಬಕ್ಕೆ ಸೇರ್ಕೊಂಡಿದ್ದಾರೆ ಆಲ್ರೆಡಿ ಅನ್ನುವಂಥ ಒಂದು ಕಾರಣದಿಂದ ಗೋತ್ರ ಎಕ್ಸೋಗ್ಯಾಮಿ ಅಂತ. ಆ ಗೋತ್ರದವರು ಮದುವೆ ಆಗಬಾರ್ದು. ಡಿಸೆಂಡೆಂಟ್ ಆಫ್ ಕಾಮನ್ ಆನ್ಸಿಸ್ಟರ್, ದೇರ್ಫೋರ್ ಅವಾಯ್ಡ್ ಮ್ಯಾರೇಜ್. ಇದು ಎಕ್ಸೋಗ್ಯಾಮಿಯ ಒಂದು ಎಕ್ಸಾಂಪಲ್. ಎಂಡೋಗ್ಯಾಮಿ ವಿತಿನ್ ದಟ್ ಓನ್ ಕಮ್ಯುನಿಟಿ, ಕಾಸ್ಟ್, ರಿಲಿಜನ್. ಎಕ್ಸೋಗ್ಯಾಮಿ ಔಟ್ಸೈಡ್ ದಟ್ ಪರ್ಟಿಕ್ಯುಲರ್ ಗ್ರೂಪ್. ಹೈಪರ್ಗ್ಯಾಮಿ ನೆಕ್ಸ್ಟ್ ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಇದು. ಹೈಪರ್ಗ್ಯಾಮಿ ಈಗ ಜಾಸ್ತಿ ಆಗ್ತಾ ಇದೆ. ಮ್ಯಾರೇಜ್ ಇಂಟು ಹೈಯರ್ ಸೋಷಿಯಲ್ ಆರ್ ಇಕನಾಮಿಕ್ ಸ್ಟೇಟಸ್ ಅಂತಂದರೆ ನಮಗಿಂತ ಹೆಚ್ಚಿನ ಆರ್ಥಿಕ ವ್ಯವಸ್ಥೆಗಳನ್ನು ಹೊಂದಿರೋರು ಅಥವಾ ಸೋಷಿಯಲ್ ಸ್ಟೇಟಸನ್ನು ಹೊಂದಿರೋರು, ಅವ್ರ ಜೊತೆ ಮದುವೆ ಆಗೋದು. ಮ್ಯಾರೇಜ್ ಇಂಟು ಹೈಯರ್ ಸೋಷಿಯಲ್ ಇಕನಾಮಿಕ್ ಸ್ಟೇಟಸ್ ಅಥವಾ ಫ್ಯಾಮಿಲೀಸ್ ಪ್ರಿಫರಿಂಗ್ ಅಲಯನ್ಸಸ್ ವಿತ್ ವೆಲ್ದಿಯರ್ ಆ್ಯಂಡ್ ಸೋಷಿಯಲಿ ಸುಪೀರಿಯರ್ ಹೌಸ್ ಹೋಲ್ಡ್ಸ್. ಹಾಗಾಗಿ ಇಲ್ಲಿ ಕಾಸ್ಟು ಅಂದರೆ ನಮ್ಮ ಕಾಸ್ಟಿಂದು ಆಗಿರಲಿ ಅಂತ ಇರುತ್ತೆ. ಕಾಸ್ಟನ್ನು ಬಿಟ್ಕೊಂಡು ಈ ರೀತಿ ಮಾಡ್ತಾರೆ ಅಂತಲ್ಲ. ಕಾಸ್ಟ್ ಜೊತೆ ಇನ್ಯಾವುದು ಕ್ಲಾಸ್, ಮಿಡ್ಲ್ ಕ್ಲಾಸ್ ಅವರು, ಅಪ್ಪರ್ ಪುವರ್ ಅಂದರೆ ನಾವೇನು ಹೇಳ್ಬೋದು, ಪೂರು ಅಥವಾ ಮಿಡ್ಲ್ ಕ್ಲಾಸ್ ಅವರು, ಪೂರ್ ಮತ್ತು ಮಿಡ್ಲ್ ಕ್ಲಾಸ್ ಅವರು ಯಾರ ಜೊತೆ ಮದುವೆ ಆಗಬೇಕು ಅಥವಾ ಯಾರನ್ನು ಸಂಗಾತಿಗಳಾಗಿ ಪಡಿಬೇಕು ಅಂತ ಯೋಚನೆ ಮಾಡ್ತಾರೆ. ರಿಚ್ ಎಲೀಟ್ ಕ್ಲಾಸ್, ಅಪ್ಪರ್ ಕ್ಲಾಸ್ ಅವರು. ಈ ರೀತಿ ಕಾಸ್ಟು, ಕ್ಲಾಸು ಮತ್ತು ಸೋಷಿಯಲ್ ಮೊಬಿಲಿಟಿ, ಈ ಶಬ್ದ ಬಂದಿತ್ತು ಮೊದಲೇ. ಸೋಷಿಯಲ್ ಮೊಬಿಲಿಟಿ ಅಂತಂದರೆ ಈಗ ಸಮಾಜದಲ್ಲಿ ತುಂಬ ಕೆಳವರ್ಗದವರು ಇರ್ತಾರೆ, ಬಡತನದಲ್ಲಿ ಇರ್ತಾರೆ, ಅಥವಾ ಕಾಸ್ಟಲ್ಲಿ ಕೀಳು ಜಾತಿಯವರು ಅಂತ ಕರೆಸ್ಕೊಳ್ಳೋರು ಇರ್ತಾರೆ. ಅವರು ಸಮಾಜದಲ್ಲಿ ಮೇಲಿನ ಸ್ತರಕ್ಕೆ ಹೋಗಬೇಕು. ಆ ಕೆಳ ಹಂತದಿಂದ, ಮೊಬಿಲಿಟಿ ಅಂದರೆ ಮೂವ್ ಆಗೋದು, ಕೆಳ ಹಂತದಿಂದ ಮೇಲ್ಗಡೆ ಸ್ಟೆಪ್ ಬೈ ಸ್ಟೆಪ್ ಮೇಲ್ಗಡೆ ಹೋಗಲಿಕ್ಕೆ ಅವಕಾಶ ಇದೆ. ನಿಮ್ಮ ಕ್ಲಾಸ್ ಅಂತಂದರೆ ನೀವಿರುವಂಥ ಆರ್ಥಿಕ ಪರಿಸ್ಥಿತಿ, ನೀವು ಬಡವರಾಗಿದ್ದರೂ ರಿಚ್ ಪೀಪಲ್ ಜೊತೆ ಸಂಬಂಧವನ್ನು ಬೆಳೆಸಿದರೆ, ಮದುವೆ ಆದರೆ, ಇವಾಗ ನಿಮ್ಮ ಕ್ಲಾಸ್ ಚೇಂಜ್ ಆಯ್ತಲ್ವಾ, ಚೇಂಜ್ ಆಗಿರಬಹುದು, ಚೇಂಜ್ ಆಗೋ ಸಾಧ್ಯತೆ ಇದೆ. ಅದು ಪುವರ್ ಪೀಪಲನ್ನು ಯಾವುದಕ್ಕೆ ತೆಗೆದುಕೊಂಡು ಹೋಯಿತು, ಈಗ ರಿಚ್. ಅದು ಸೋಷಿಯಲ್ ಮೊಬಿಲಿಟಿ. ಸಾಮಾಜಿಕವಾಗಿ ನಿಮ್ಮ ಒಂದು ರೇಂಜು ಬದಲಾಗುತ್ತೆ ಈಗ ಅಲ್ವಾ. ಸೋಷಿಯಲ್ ಮೊಬಿಲಿಟಿ ಎಲ್ಲಿದ್ದೀರೋ ಅಲ್ಲಿಗಿಂತ ಸ್ವಲ್ಪ ಮೇಲ್ಗಡೆ. ಇದು ಮತ್ತೆ ಮೇಲಿಂದ ಕೆಳಗಡೆ ಬರೋರು ಇರ್ತಾರೆ, ರಿಚ್ ಟು ಪುವರ್ ಆಗೋರು ಇರ್ತಾರೆ. ಮೊಬಿಲಿಟಿ ಅಂತಂದರೆ ಒಂದು ನೆನ್ಪಿಟ್ಕೊಳ್ಳಿ, ಮೂವ್ ಆಗೋದು. ನಾವು ಮೊಬೈಲ್ ಫೋನ್ ಅಂತ ಯಾಕೆ ಹೇಳ್ತೇವೆ ಅಂತಂದರೆ ಅದು ನಮ್ಮ ಜೊತೆ ಮೂವ್ ಆಗುತ್ತೆ, ಒಂದೇ ಕಡೆ ಇರೋದಿಲ್ಲ. ಮೊಬೈಲ್ ಅಂತಂದರೆ, ಲ್ಯಾಂಡ್ಲೈನ್ ಅಂತಂದರೆ ಒಂದೇ ಕಡೆ ಇರ್ತಾ ಇತ್ತು, ಮೊಬೈಲ್ ಅಂತಂದರೆ ಮೂವ್ ಆಗ್ತಾ ಇದೆ ಅಲ್ವಾ. ಮೂವ್ ಆಗೋದ್ರಿಂದ ಅದು ಮೊಬೈಲು. ಮೊಬಿಲಿಟಿ ಅಂತಂದ್ರೂ ಹಾಗೆ ಮೂವ್ ಆಗೋದು, ಅಲ್ಲೇ ಸೀಮಿತಗೊಳ್ಳದೆ ಬೇರೆ ಕಡೆ ಮೂವ್ ಆಗೋದು. ಇದೆಲ್ಲ ಪ್ಯಾಟರ್ನ್ಸ್ ಏನೇನು, ಎಂಡೋಗ್ಯಾಮಿ, ಎಕ್ಸೋಗ್ಯಾಮಿ, ಹೈಪರ್ಗ್ಯಾಮಿ. ಮ್ಯಾರೇಜ್ ಕತೆ ಎಲ್ಲಿಗೆ ಮುಗಿಯೋದಿಲ್ಲ. ಚಾಯ್ಸ್ ಯಾವ ರೀತಿ ಇರುತ್ತೆ ನಿಮಗೆ. ಇಂಡಿಯನ್ ಸೊಸೈಟೀಸ್ ವಿಟ್ನೆಸ್ಸಿಂಗ್ ಗ್ರ್ಯಾಜುಯೇಟ್ ಶಿಫ್ಟ್ ಫ್ರಾಮ್ ಕಲೆಕ್ಟಿವ್ ಚಾಯ್ಸ್ ಟು ಇಂಡಿವಿಜುವಲ್ ಚಾಯ್ಸ್ ಬೇಸಿಸ್ ಮೇಲೆ ಮ್ಯಾರೇಜ್ನಲ್ಲಿ ಯಾವ್ಯಾವ ಥರ ಇರುತ್ತೆ ನೋಡಿ. ಅರೇಂಜ್ಡ್ ಮ್ಯಾರೇಜು ಎಲ್ಲ ನಿಮ್ಗೆ ಗೊತ್ತಿರೋದೆ, ಶಬ್ದಗಳಲ್ಲಿ ಸರಿಯಾಗಿ ವ್ಯಕ್ತಪಡಿಸೋದನ್ನು ಕಲ್ತ್ಕೊಳ್ಳಿ ಅಷ್ಟೇ. ನಿಮ್ಗೆ ಗೊತ್ತಿದೆ, ಐಡಿಯಾ ಎಲ್ಲ ಇದೆ. ಇದು ಅರೇಂಜ್ ಮ್ಯಾರೇಜ್ ಅಂತಂದರೆ ಏನು, ಲವ್ ಮ್ಯಾರೇಜ್ ಅಂತಂದರೆ ಏನು, ಇದೆಲ್ಲ ಗೊತ್ತಿದೆ. ಅರೇಂಜ್ ಮ್ಯಾರೇಜ್ ಅಂತಂದರೆ ಟ್ರೆಡಿಷನಲಿ ಡಾಮಿನೆಂಟ್ ಸಿಸ್ಟಮ್ ವೇರ್ ಫ್ಯಾಮಿಲಿ ಸೆಲೆಕ್ಟ್ ಪಾರ್ಟ್ನರ್ಸ್. ನಿಮ್ಮ ಫ್ಯಾಮಿಲಿ ಅರೇಂಜ್ ಮಾಡುತ್ತೆ ಮದುವೆನ, ನಿಮ್ಮ ಪಾರ್ಟ್ನರ್ ಯಾರಾಗಬೇಕು ಅಂತ ಫ್ಯಾಮಿಲಿನ ಸೆಲೆಕ್ಟ್ ಮಾಡುತ್ತೆ. ಅಲ್ಲಿ ಫ್ಯಾಮಿಲಿ ಕಂಪ್ಯಾಟಿಬಿಲಿಟಿ ಇಂಪಾರ್ಟೆಂಟ್, ಕಮ್ಯುನಿಟಿ ಅಪ್ರೂವಲ್ ಬೇಕು, ಮತ್ತು ಸ್ಟೆಬಿಲಿಟಿ ಆಫನ್ ಪ್ರಯಾರಿಟೈಸ್ಡ್ ಓವರ್ ಇಂಡಿವಿಜುವಲ್ ಪ್ರಿಫರೆನ್ಸ್. ಫ್ಯಾಮಿಲಿಗೆ ಏನು ಇಂಪಾರ್ಟೆಂಟು ಅದು ಮುಖ್ಯ, ನಿಮ್ಮ ಇಂಡಿವಿಜುವಲ್ ಪ್ರಿಫರೆನ್ಸ್ ಅಲ್ಲ. ಅದು ಅರೇಂಜ್ ಮ್ಯಾರೇಜ್. ಲವ್ ಮ್ಯಾರೇಜ್ ಅಂತಂದರೆ ಇಂಡಿಪೆಂಡೆಂಟ್ ಆಗಿ ಸಂಗಾತಿ ಯಾರು ಅಂತ ಚೂಸ್ ಮಾಡ್ಕೊಳ್ಳೋದು. ಯಾಕೆ ಅದು ಈಗ ಲವ್ ಮ್ಯಾರೇಜ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಎಜುಕೇಷನ್ನು, ಅರ್ಬನೈಸೇಷನ್ನು,
ಹಳ್ಳಿಗಳಲ್ಲಿ ಇರೋದಿಲ್ಲ, ನಗರಕ್ಕೆ ಹೋಗಿ ಸಪ್ರೇಟ್ ಆಗಿರ್ತಾರೆ. ಸೋಷಿಯಲ್ ಮೀಡಿಯಾ ಕನ್ಸಂಪ್ಷನ್ ಜಾಸ್ತಿ ಇದೆ. ವರ್ಕ್ ಪ್ಲೇಸ್ ಇಂಟರಾಕ್ಷನ್, ಮುಂದೊಂದು ದಿನ ನಿಮ್ಮದೇ ಆದಂಥ ಒಂದು ವರ್ಕ್ ಪ್ಲೇಸಲ್ಲಿ ನಿಮಗೆ ಸರಿಯಾದವ್ರು ಸಿಗಬಹುದು, ನಿಮ್ಮದೇ ಮನಸ್ಥಿತಿಯವ್ರು ಸಿಗಬಹುದು. ಒಳ್ಳೆ ಸಂಗಾತಿ ಅಂತ ಅನಿಸಿದರೆ ಅವರು ನಿಮ್ಮ ಜೀವನದಲ್ಲಿ ಜೊತೆಯಾಗಿರಬಹುದು ಅಲ್ವಾ. ಆ ಫ್ಯಾಕ್ಟರ್ ಸಹ ಇದೆ. ಇದೆಲ್ಲ ಗ್ರೋತ್ ಫ್ಯಾಕ್ಟರ್ಸ್. ಲವ್ ಮ್ಯಾರೇಜ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ. ಆದರೆ ಇನ್ನೂ ಒಂದು ಪಾಯಿಂಟ್ ಇದೆ ನಮ್ಮ ಸಮಾಜದಲ್ಲಿ, ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್. ನೋಡಿ, ಹೈಬ್ರಿಡ್ ಮಾಡೆಲ್ ಇನ್ಕ್ರೀಸಿಂಗ್ಲಿ ಕಾಮನ್ ಇನ್ ಅರ್ಬನ್ ಇಂಡಿಯಾ. ಅರ್ಬನ್ ಇಂಡಿಯಾದಲ್ಲಿ ಇದು ಜಾಸ್ತಿ ಆಗ್ತಾ ಇದೆಯಂತೆ. ಏನಾಗುತ್ತೆ ಇಲ್ಲಿ ಅಂತಂದರೆ, ಇಂಡಿವಿಜುವಲ್ಸ್ ಚೂಸ್ ಪಾರ್ಟ್ನರ್ಸ್. ಇಂಡಿವಿಜುವಲ್ ಆಗಿ ನಿಮ್ಗೆ ಯಾರು ಬೇಕು ಅಂತ ನೀವು ಚೂಸ್ ಮಾಡಿದಿರಿ ಅಂತ ಇಟ್ಕೊಳ್ಳಿ. ಆಮೇಲೆ ಫ್ಯಾಮಿಲಿಗೆ ತಿಳಿಸ್ತೀರಿ, ಎರಡು ಫ್ಯಾಮಿಲಿಯವರು ಆಮೇಲೆ ಅಪ್ರೂವ್ ಮಾಡ್ತಾರೆ. ನೀವು ಲವ್ ಮಾಡಿದ್ರಿ, ಫ್ಯಾಮಿಲಿಯವರು ಅರೇಂಜ್ ಮಾಡಿದರು ಆಮೇಲೆ ಮದುವೆನ. ಆ ರೀತಿ ಫ್ಯಾಮಿಲಿಯವರು ಆಮೇಲೆ ಏನು ಹೇಳ್ತಾರೆ, ಇಲ್ಲ ನಾವೇ ನೋಡಿದ್ದು ಲವ್ ಮ್ಯಾರೇಜು ಅಂತಂದರೆ ತುಂಬ ಪ್ರಿಜುಡೈಸ್ಗಳಿರ್ತಾವಲ್ವ ಕೆಲವರಿಗೆ. ನಮ್ಮ ಫ್ಯಾಮಿಲಿಯಲ್ಲಿ ಹುಟ್ಟಿ ಲವ್ ಮಾಡ್ತಾರೆ ಅಂತಂದ್ರೆ ಏನು ಅಂತ ಇರುತ್ತೆ. ಆ ರೀತಿ ಇದ್ದವರಿಗೆಲ್ಲ ಮೊದಲೇ ಹೇಳಿಬಿಡು, ಲವ್ ಮಾಡಿದರೆ ನಾವೇ ಅರೇಂಜ್ ಮಾಡಿದ್ದೀವಿ ಅನ್ನೋ ರೀತಿ ಮಾಡ್ತೇವೆ ಅಂತ ಅವರು ಇರ್ತಾರೆ. ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್. ಇವರು ಲವ್ ಮಾಡಿದರೆ ಫ್ಯಾಮಿಲಿಯವರು ಅರೇಂಜ್ ಮಾಡ್ತಾರೆ. ಹಾಗಾಗಿ ಟ್ರೆಡಿಷನ್ನು ಮತ್ತು ಪರ್ಸ್ನಲ್ ಫ್ರೀಡಮ್ ಎರಡು ಇಲ್ಲಿ ಕಾಂಪ್ರಮೈಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅದು ಚಾಯ್ಸ್. ಮ್ಯಾರೇಜಲ್ಲಿ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಚಾಯ್ಸ್ ಬೇಸಿಸ್ ಮೇಲೆ ಯಾವ್ಯಾವ ಥರ ಇರುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ಇದಾದಮೇಲೆ ಸೆಕ್ಯುಲರ್ ಮತ್ತು ಸೇಕ್ರೆಡ್ ಮ್ಯಾರೇಜ್ ಅಂತ. ಬೇಕಿದ್ರೆ ಒಂದು ಬ್ರೇಕ್ ತಗೊಳ್ಳಿ. ಈಗ ಬ್ರೇಕ್ ತಗೊಂಡು ಮತ್ತೆ ಕಂಟಿನ್ಯೂ ಮಾಡಿ. ವಿಡಿಯೋದನ್ನು ಮುಂದುವರಿಸ್ತಾ ಹೋಗ್ತೇನೆ. ಬ್ರೇಕ್ ತಗೊಳ್ಳಿ.